ಸಾಹಿತ್ಯಾಸಕ್ತರೇ, ಇಂದು ಧಾರವಾಡ ಕಟ್ಟೆ ರಾಜ್ಯಾದ್ಯಂತ ದೇಶಾದ್ಯಂತ ತನ್ನ ಸಾಹಿತ್ಯಿಕ ಚಟುವಟಿಕೆಗಳನ್ನ ಮುಂದುವರಿಸುತ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣ ತಾವುಗಳು ತಮ್ಮ ಪ್ರೀತಿ, ಗೌರವ, ವಿಶ್ವಾಸ ನಮ್ಮ ಧಾರವಾಡ ಕಟ್ಟೆ ಮೇಲೆ ಇರುವುದು. ಇಲ್ಲಿವರೆಗೆ ಧಾರವಾಡ ಕಟ್ಟೆ 363 ಕಾರ್ಯಕ್ರಮಗಳನ್ನ ಮಾಡಿ ಇಂದು 364ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. 364ನೇ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆಯ ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ ಮಹಾಂತೇಶ್ ಪಾಟೀಲ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾಲಯ, ಶಿವಗಂಗೋತ್ರಿ, ದಾವಣಗೆರೆ, ಇವರು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಚರಿತ್ರೆ ಮತ್ತು ಪುರಾಣ ವಿಷಯದ ಮೇಲೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಸೊ ಅವರಿಗೆ ನಮ್ಮ ಧಾರವಾಡ ಕಟ್ಟೆಯ ಮೂಲಕ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಮಹಾಂತೇಶ್ ಸರ್. ಸರ್ ನಮಸ್ತೆ. ಎಸ್ ಸರ್, ನಮಸ್ತೆ ಸರ್. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ನಮಸ್ತೆ. ಹೀಗೆ ನೆರೆದಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ, ಹಿರಿಯರಿಗೆ, ನನ್ನ ಸ್ನೇಹಿತರಿಗೆ ಹಾಗೂ ಅಧ್ಯಾಪಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಮಹಾಂತೇಶ್ ಪಾಟೀಲ್ ರವರು, ಅವರ ಒಂದು ಚಿಕ್ಕ ಪರಿಚಯ. ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರಂಜಣಗಿ ಗ್ರಾಮದವರು. ಬಿವಿವಿ ಸಂಘದ SR ಕುಂಟಿ ಮಹಾವಿದ್ಯಾಲಯ ಮುಧೋಳದಿಂದ BA ಪದವಿಯನ್ನ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಿಂದ MA ಪದವಿಯನ್ನ 2011ರಲ್ಲಿ ಪಡೆದುಕೊಂಡಿದ್ದಾರೆ. ದಶಕದ ಕಥೆಗಳಲ್ಲಿ ಪರಂಪರೆ ಮತ್ತು ಆಧುನಿಕತೆ ಎಂಬ ವಿಷಯದ ಮೇಲೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಿಂದ PhD ಪದವಿಯನ್ನ 2018ರಲ್ಲಿ ಪಡೆದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕಅಳುವಾರು ಕೊಡಗುದಲ್ಲಿ 5 ವರ್ಷ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 2019ರಿಂದ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸೃಜನಶೀಲ ಬರವಣಿಗೆ, ವಿಮರ್ಶೆ, ಸಂಶೋಧನೆ ಇವರ ಆಸಕ್ತಿಯ ವಲಯಗಳಾಗಿವೆ. ಈವರೆಗೆ ಕಾವ್ಯದ ಒಡನಾಟದಿಂದ ಸಂಕ್ರಮಣದ ಸಾಹಿತ್ಯ ಬಹುಮಾನ, ಕ್ರೈಸ್ತ ವಿಶ್ವವಿದ್ಯಾಲಯ ಬೇಂದ್ರೆ ಸ್ಮೃತಿ ಕಾವ್ಯ ಬಹುಮಾನ 3 ವರ್ಷ 2014, 15 ಮತ್ತು 16ನೇ ವಿಷಯದಲ್ಲಿ, ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕ ವಿದ್ಯಾರ್ಥಿ ಕಾವ್ಯ ಬಹುಮಾನ, ಸಂಚಯ ಕಾವ್ಯ ಬಹುಮಾನ, ಅಂಕುರ ಕಾವ್ಯ ಬಹುಮಾನ 2 ಬಾರಿ, ಯೂತ್ ಮೀಡಿಯಾ ಮ್ಯಾಗಝಿನ್ ಕಾವ್ಯ ಬಹುಮಾನ ಇವು ಶ್ರೀಯುತರಿಗೆ ದೊರೆತಿವೆ. ಮತ್ತು ಪ್ರಜಾವಾಣಿ, ವಾರ್ತಾಭಾರತಿ, ಕನ್ನಡಪ್ರಭ, ವಿಜಯವಾಣಿ, ಮಯೂರ, ಹೊಸತು, ಸಂಗಾತ, ಕೆಂಡ ಸಂಪಿಗೆ, ಅವಧಿ, ಬುಕ್ಕಬ್ರಹ್ಮ, ಋತುಮಾನ ಪತ್ರಿಕೆಗಳಲ್ಲಿ ಇವರ ಕವಿತೆಗಳು ಪ್ರಕಟವಾಗಿವೆ. ಗದಗ್ ಲಡಾಯಿ ಪ್ರಕಾಶನದಿಂದ ಕೊಡಮಾಡುವ ವಿಭಾ ಸಾಹಿತ್ಯ ಪ್ರಶಸ್ತಿ 2016ರ ಒಡವೆ ಬಣ್ಣದ ಚಿತ್ರಗಳು ಇವರ ಮೊದಲ ಸಂಕಲನಕ್ಕೆ ಈ ಪ್ರಶಸ್ತಿ ದೊರಕಿದೆ. ಅದೇ ಸಂಕಲನಕ್ಕೆ 2017ರಲ್ಲಿ ಕಾವ್ಯ ಮಾಣಿಕ್ಯ ರಾಜ್ಯ ಪ್ರಶಸ್ತಿ, 2018ರಲ್ಲಿ ಜನ್ನಾ ಸನದಿ ಯುವ ಸಾಹಿತ್ಯ ಪ್ರಶಸ್ತಿಯೂ ಕೂಡ ದೊರಕಿದೆ. ಚಲಿಸುವ ಗೋಡೆಗಳು ಎಂಬ ಕವನ ಸಂಕಲನದ ಹಸ್ತಪ್ರತಿಗೆ ಗವಿಸಿದ್ದ ಬಳ್ಳಾರಿ ಕಾವ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಅದೇ ಸಂಕಲನಕ್ಕೆ ಬಾಗಲಕೋಟೆ ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಕೊಡಮಾಡುವ 2024ನೇ ಸಾಲಿನ ಬೀಳಗಿ ದತ್ತಿ ಕಾವ್ಯ ಪ್ರಶಸ್ತಿ, 2025ರ ಸೃಷ್ಟಿ ಕಾವ್ಯ ಪುರಸ್ಕಾರ ಕೂಡ ದೊರಕಿದೆ. ಬೆಳಕು ಬೆಳೆಯುವ ಹೊತ್ತು ವಿಮರ್ಶಾ ಕೃತಿಗೆ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪರಿಸರವಾದಿ ವಿಮರ್ಶೆಯ ತಾತ್ವಿಕತೆ, ಕುವೆಂಪು ಪಠ್ಯಗಳ ಹಸಿರು ಓದು ಎಂಬುವ 2 ಸಂಶೋಧನಾ ಯೋಜನೆಗಳನ್ನ ಪೂರೈಸಿದ್ದಾರೆ. ಸರ್ವಜ್ಞನ ತ್ರಿಪದಿಗಳ ಅಂತರ್ಶಿಸ್ತಿನ ಅಧ್ಯಯನ, ಸರ್ವಜ್ಞನ ತ್ರಿಪದಿಗಳ ತೌಲನಿಕ ಅಧ್ಯಯನ, ಇಂತಹ ಮುಂತಾದ ಸಂಪಾದನೆಗಳನ್ನು ಕೂಡ ಶ್ರೀಯುತರು ಮಾಡಿದ್ದಾರೆ. ಈವರೆಗೆ 35ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳ ಪ್ರಕಟಣೆ, 45ಕ್ಕೂ ಹೆಚ್ಚು ಅಧಿಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆಯನ್ನ ಮಾಡಿದ್ದಾರೆ. ಶ್ರೀಯುತರು ಹೊಸ ತಲೆಮಾರಿನ ಮುಖ್ಯ ಕವಿಯಾಗಿ, ವಿಮರ್ಶಕರಾಗಿ ಮತ್ತು ಸಂಶೋಧಕರಾಗಿ ಕರ್ನಾಟಕದಾದ್ಯಂತ ಗುರುತಿಸಿಕೊಟ್ಟಿದ್ದಾರೆ. ಸೊ ಇಂತಹ ಮಹನೀಯರು ಇಂದು ನಮ್ಮ ಜೊತೆ ಬಂದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಚರಿತ್ರೆಯ ಪುರಾಣದ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನ ಆಡಲಿದ್ದಾರೆ ಮತ್ತು ಉಪನ್ಯಾಸವನ್ನ ನೀಡಲಿದ್ದಾರೆ. ಇವರಿಗೆ ಮತ್ತೊಮ್ಮೆ ಧಾರವಾಡ ಕಟ್ಟೆಯಿಂದ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತಾ
ವೇದಿಕೆಯನ್ನ ಅವರ ಮಾತಿಗೆ ಬಿಟ್ಟು ಕೊಡ್ತಿದ್ದೇನೆ. ಸರ್, ಸಮಯದ ಮಿತಿಯೊಳಗೆ ತಾವು ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕಂತ ಹೇಳಿ ಕಕ್ಕಳಿಯಾಗಿ ಸವಿನಯವಾಗಿ ತಮಗೆ ವಿನಂತಿಸಿಕೊಳ್ಳುತ್ತಾ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಧನ್ಯವಾದಗಳು ಪ್ರಶಾಂತ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಆನ್ಲೈನ್ ಕಳೆದ 5-6 ವರ್ಷಗಳಿಂದ ಆನ್ಲೈನ್ ಸಂವಾದಗಳನ್ನ ನಿರಂತರವಾಗಿ ಏರ್ಪಡಿಸ್ತಾ ಬಂದಿದೆ. ಹಾಗೆ ಕನ್ನಡ ಸಾಹಿತ್ಯವನ್ನ, ಜಾಗತಿಕ ಸಾಹಿತ್ಯವನ್ನ ಬೇರೆ ಬೇರೆ ಆಯಾಮದಿಂದ ಓದುಗರಿಗೆ ಮತ್ತು ಸಾಹಿತ್ಯ ಸೌಹೃದವರಿಗೆ ಪರಿಚಯ ಮಾಡುವ ಕೆಲಸವನ್ನ ನಿರಂತರವಾಗಿ ಧಾರವಾಡ ಕಟ್ಟೆಯ ಎಲ್ಲ ಧುರೀಣರು ಮಾಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ಬಸವರಾಜ ಡೋನರ್ ಅಂತವರ ಮಾರ್ಗದರ್ಶನ ಈ ಧಾರವಾಡ ಕಟ್ಟೆಯಿಂದ ಈ ಸಂವಾದ ನಿರಂತರವಾಗಿ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆ ಭಾಗವಾಗಿ ಇವತ್ತು ನಾನು ಹರಿಶ್ಚಂದ್ರ ಕಾವ್ಯ, ಚರಿತ್ರೆ ಮತ್ತು ಪುರಾಣ ಈ ವಿಷಯದ ಕುರಿತಾಗಿ ನಾನು ನನ್ನ ಮಾತುಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿದ್ದೇನೆ. ಹರಿಶ್ಚಂದ್ರ ಕಾವ್ಯ, ಸಾಮಾನ್ಯವಾಗಿ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಗೊತ್ತಿರದೆ ಭಾರತೀಯರೇ ಇಲ್ಲ. ಭಾರತ ಸಂದರ್ಭದಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ಎಷ್ಟು ಮುಖ್ಯವೋ ಅಷ್ಟೇ ಹರಿಶ್ಚಂದ್ರನ ಕತೆ ಕೂಡ ತುಂಬಾ ಜನಜನಿತವಾಗಿರುವಂತಹ ಕತೆ. ಅಂತ ಕತೆ ಎಲ್ಲರಿಗೂ, ಆ ಕಥೆಯ ವಿನ್ಯಾಸ ಎಲ್ಲರಿಗೂ ಹೆಚ್ಚು ಗೊತ್ತಿರುವ ಕಾರಣಕ್ಕಾಗಿ ನಾನು ಆ ಕಥೆಯನ್ನ ಇಟ್ಕೊಂಡು ನಾನು ಮುಖ್ಯವಾಗಿ ಚರಿತ್ರೆ ಮತ್ತು ಪುರಾಣ ಈ 2 ಆಯಾಮಗಳಲ್ಲಿ ಇಲ್ಲಿ ಸಂವಾದ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಮೊದಲಿಗೆ ಹರಿಶ್ಚಂದ್ರ ಈ ಕಾವ್ಯವನ್ನ ಬರೆದಿರುವ ಲೇಖಕ ಏನಿದ್ದಾನೆ, ಕವಿ ಏನಿದ್ದಾನೆ, ರಾಘವಾಂಕ. ಅವನು ಕನ್ನಡದ ನಡುಗನ್ನಡ ಕಾಲಘಟ್ಟದಲ್ಲಿ ಬರುವಂತ ಕನ್ನಡದ ಮುಖ್ಯ ಕವಿ. ಹರಿಶ್ಚಂದ್ರನನ್ನ ನಾವು ಕಾವ್ಯದ ರಚನೆಕಾರರಾಗಿರುವ ರಾಘವಾಂಕ ಏನಿದ್ದಾನೆ, ಅವನಿಗಿಂತ ಹಿಂದೆ ಕನ್ನಡದಲ್ಲಿ ಆಗ್ಲೇ ವಚನ ಪರಂಪರೆ ಅನ್ನೋದು ಒಂದು ಬಹುಮುಖ್ಯ ಕಾಲಘಟ್ಟ ಸಾಹಿತ್ಯದಲ್ಲಿ ಮುಗಿದು ನಂತರ ಕಾಲಘಟ್ಟದಲ್ಲಿ ಹರಿಹರ ನಮಗೆ ಕಂಡು ಬರ್ತಾನೆ. ಹರಿಹರನ ಸೋದರಳಿಯ ಅಂತ ಹೇಳಿ ನಾವು ರಾಘವಾಂಕನನ್ನ ಗುರುತಿಸ್ತೇವೆ. ಹೀಗಾಗಿ ಸಹಜವಾಗಿ ರಾಘವಾಂಕ ಬರೆಯುವಾಗ ತನಗಿಂತ ಪೂರ್ವದ ವಚನಕಾರರು ಮತ್ತು ತನ್ನ ಸಂಬಂಧಿಯಾದ ಹರಿಹರ ಈ ಇಬ್ಬರ ಪ್ರಭಾವದಿಂದ ಬಿಡಿಸಿಕೊಂಡು ಮತ್ತು ಅವರ ಪ್ರಭಾವವನ್ನ ಅರಗಿಸಿಕೊಂಡು ಅವನು ತನ್ನ ಕಾಲಘಟ್ಟದಲ್ಲಿ ಕಾವ್ಯವನ್ನ ಬರೆಯುವಂತ ಒಂದು ಸವಾಲು ಮತ್ತು ಒಂದು ಸನ್ನಿವೇಶ ಈ ರಾಘವಾಂಕನ ಎದುರುಗಡೆಗೆ ಇತ್ತು. ಸಾಮಾನ್ಯವಾಗಿ ನಾವು ರಾಘವಾಂಕನ ಕಾಲವನ್ನ 1240 ಅಂತ ಹೇಳಿ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಗುರುತಿಸ್ತಾರೆ. ರಾಘವಾಂಕನ ವ್ಯಕ್ತಿ ಪರಿಚಯ ಹೇಳೋದಾದ್ರೆ ಅವನು ಇಲ್ಲಿ ಹಂಪಿಯ ಪರಿಸರದ ಒಳಗಡೆಗೆ ಇದ್ದವನು. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ಇವರ ಮಗನಾಗಿ ಹರಿಶ್ಚಂದ್ರ ಜನಿಸ್ತಾನೆ ಅನ್ನುವುದನ್ನ ನಾವು ವೈಯಕ್ತಿಕ ಬದುಕಿನ ಮೂಲಕ ನೋಡ್ತಾ ಹೋಗ್ತೀವಿ. ಒಂದೇನು ಹಂಪೆಯ ಪರಿಸರದ ಒಳಗಡೆ ಇದ್ದುಕೊಂಡು ಅವನು ತನ್ನ ಕಾವ್ಯಗಳನ್ನ ಬರದ ಅಂತ ಹೇಳಿ ನಾವು ಕವಿಯ ವೈಯಕ್ತಿಕ ಬದುಕಿನಿಂದ ನಾವು ತಿಳಿದುಕೊಳ್ತೇವೆ. ಇನ್ನು ನಡುಗನ್ನಡ ಕಾವ್ಯಕ್ಕೂ ಮತ್ತು ನಾವು ಈ ಚರಿತ್ರೆ ಮತ್ತು ಪುರಾಣ ಇವುಗಳ ವಿಷಯಕ್ಕೆ ಬರೋದಾದ್ರೆ ನಮಗೀಗಾಗ್ಲೇ ಚಂಪು ಕಾವ್ಯದ ವಸ್ತುವನ್ನ ಗಮನಿಸಿದ್ರೆ ಅವರು ಹೆಚ್ಚು ವಸ್ತುಗಳನ್ನ ಒಂದು ಜೈನ ಪುರಾಣಗಳಿಂದ ಆಯ್ಕೆ ಮಾಡ್ಕೊಳ್ತಿದ್ರು. ಇಲ್ಲ ನಾವೇನು ವೈದಿಕ ಪುರಾಣ ಅಂತೇಳಿ ಏನ್ ಕರಿತೀವಲ್ಲ ಅವುಗಳ ರಾಮಾಯಣ ಮಹಾಭಾರತದಿಂದ ತಮ್ಮ ಲೌಕಿಕ ಮತ್ತು ಅಲೌಕಿಕ ಕಾವ್ಯದ ವಸ್ತುಗಳನ್ನಾಗಿ ಆಯ್ಕೆ ಮಾಡ್ಕೊಳ್ತಿದ್ರು. ಹೀಗೆ ಕನ್ನಡ ಕವಿಗಳು ಕಾವ್ಯದ ವಸ್ತುವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅವರು ಚರಿತ್ರೆ ಮತ್ತು ಪುರಾಣ ಇವೆರಡನ್ನೂ ತಮ್ಮ ಕಾವ್ಯದ ಆವರಣದ ಒಳಗಡೆಗೆ ಬಳಸ್ತಾ ಬಂದಿದ್ರು. ನಮಗೆ ಅದು ಚಂಪು ಕಾವ್ಯದಲ್ಲಿ ನಾವು ಅದನ್ನು ಮೊದಲು ಕಾಣ್ತೀವಿ. ಬಟ್ ನಡುಗನ್ನಡಕ್ಕೆ ಬಂದಾಗ ಕೆಲವು ಬದಲಾವಣೆಗಳು ಕಾವ್ಯ ವಸ್ತುವಿನ ಆಯ್ಕೆಯಲ್ಲಿ ಆದವು. ಮುಖ್ಯವಾಗಿ ನಾವು ನಡುಗನ್ನಡ ಕವಿಗಳಂತೆ ಕರೆಯುವಂತಹ ಹರಿಹರ, ರಾಘವಾಂಕ, ಲಕ್ಷ್ಮೀಶ, ಕುಮಾರವ್ಯಾಸ ಈ ಮೊದಲಾದವರು ಅವರು ಪೌರಾಣಿಕ ವಸ್ತುವನ್ನ ಆಯ್ಕೆ ಮಾಡಿಕೊಂಡಾಗಲೂ ಅವುಗಳನ್ನ ಹೆಚ್ಚು ಸಮಕಾಲೀನ ಮತ್ತು ಚಾರಿತ್ರಿಕಗೊಳಿಸುವ ಪ್ರಯತ್ನವನ್ನ
ತಮ್ಮ ಕಾವ್ಯದ ಸಂದರ್ಭದಲ್ಲಿ ಮಾಡಿರುವುದನ್ನ, ಅವರ ಕೃತಿಗಳನ್ನ ನಾವು ಓದಿದಾಗ ನಮ್ಮ ಅನುಭವಕ್ಕೆ ಬರ್ತದೆ. ಇದೇ ವಿಷಯವಾಗಿನೇ ಹರಿಹರ ಮತ್ತು ರಾಘವಾಂಕರ ನಡುವೆ ಒಂದು ದಂತಕಥೆಯನ್ನ ಕೂಡ ನಾವು ನೋಡ್ತೀವಿ. ಮೊದಲು ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನ ಬರೀತಾನೆ. ಆ ಹರಿಶ್ಚಂದ್ರ ಕಾವ್ಯವನ್ನ ಬರೆದು ತನ್ನ ಗುರು ಮತ್ತು ತನ್ನ ಮಾವನಾಗಿರುವಂತ ಹರಿಹರನಿಗೆ ತೋರಿಸಿದಾಗ ಅವನು ಈ ತರದ ಪೌರಾಣಿಕ ಕಾವ್ಯವನ್ನ ಬರೆದಿದ್ದಕ್ಕಾಗಿ ಅವನಿಗೆ ಒಂದು ಕಪಾಳ ಮೋಕ್ಷವನ್ನ ಮಾಡ್ತಾನೆ. ಹಾಗೆ ಕಪಾಳ ಮೋಕ್ಷ ಮಾಡಿದ ಕಾರಣದಿಂದ ಅವನಿಗೆ ಅವನ 4 ಹಲ್ಲುಗಳು ಉದುರಿ ಹೋಗ್ತವೆ. ಹಾಗಾಗಿ ಅನಂತರದಲ್ಲಿ ಅವನು ಏನು ಈ ಶೈವ ಕಥೆಗಳನ್ನ, ಅಂತಂದ್ರೆ ಸಿದ್ಧರಾಮ ಚಾರಿತ್ರ್ಯ, ಈ ಸೋಮನಾಥ ಚರಿತ್ರೆ, ವೀರೇಶ ಚರಿತ್ರೆ, ಶರಬೇಶ್ವರ ಚರಿತ್ರೆ, ಇವುಗಳನ್ನ ಬರೆಯುವುದರ ಮೂಲಕ ಅವುಗಳನ್ನ ತನ್ನ ಉದುರಿದ ಹಲ್ಲುಗಳನ್ನ ಮರಳಿ ಪಡೆದ ಅಂತ ಹೇಳಿ ನಾವು ಒಂದು ದಂತಕಥೆಯನ್ನ ನೋಡ್ತೀವಿ. ಈ ಕಥೆಯನ್ನ ನಾವು ಸಿದ್ಧ ನಂಜೇಶ ಅಂತನ್ನುವ ಒಬ್ಬ ಕವಿ ರಾಘವಾಂಕ ಚಾರಿತ್ರ್ಯ ಅಂತ ಹೇಳಿ ತನ್ನ ಒಂದು ಕೃತಿಯ ಒಳಗಡೆ ಈ ದಂತಕಥೆಯನ್ನ ಪ್ರಸ್ತಾಪ ಮಾಡ್ತಾನೆ. ಇದು ವಾಸ್ತವವೋ ಅವಾಸ್ತವ ಅಂತ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಆ ಕಾವ್ಯದ ವಸ್ತುವಿನ ವಿಷಯಕ್ಕೆ ಬಂದಾಗ ಸಮಕಾಲೀನ, ಅಂದ್ರೆ ಚಾರಿತ್ರಿಕ ವಸ್ತು ಮತ್ತು ಪೌರಾಣಿಕ ವಸ್ತು, ಇವುಗಳ ಕಾರಣಕ್ಕಾಗಿ ಹರಿಹರ ಮತ್ತು ರಾಘವಾಂಕರ ನಡುವೆ ಒಂದು ಭಿನ್ನಾಭಿಪ್ರಾಯ ಇತ್ತು ಅನ್ನೋದು ನಮ್ಗೆ ತುಂಬಾ ಮುಖ್ಯವಾಗಿ ಗೊತ್ತಾಗ್ತದೆ. ಇನ್ನೊಂದು ಏನು ಅಂತಂದ್ರೆ, ಹರಿಹರ ತನಗಿಂತ ಹಿಂದೆ ಇದ್ದ ಏನು ಚಾರಿತ್ರಿಕ ಸಂದರ್ಭದಲ್ಲಿ ಬದುಕಿದ್ದಂತಹ ಏನು ಶಿವಶರಣರಂತ ಏನಿದ್ರಲ್ಲ, ಅವರನ್ನೇ ತನ್ನ ರಗಳೆಯ ನಾಯಕರನ್ನಾಗಿ ಮಾಡಿಕೊಂಡು ಅವನು ಆ ಕಾವ್ಯವನ್ನ ಬರೀತಾನೆ. ಅನಂತರದಲ್ಲಿ ಹರಿಶ್ಚಂದ್ರ ಕಾವ್ಯವನ್ನ ಮೊದಲು ಏನು ಈ ರಾಘವಾಂಕ ಬರೀತಾನಲ್ಲ, ಅವನು ಈ ಏನು ನಾವು ಪೌರಾಣಿಕ ಕಥೆ ಅಂತ ಏನ್ ಕರಿತೀವಲ್ಲ, ಅದನ್ನ ಹರಿಶ್ಚಂದ್ರ ಕಾವ್ಯವನ್ನ ಎತ್ತಿಕೊಂಡು ಅವನು ಕಾವ್ಯವನ್ನ ಬರೆದಾಗ ಸಹಜವಾಗಿನೇ ಅವನಿಗೆ ಒಂದು ಅಸಮಾಧಾನ ಇತ್ತು ಅಥವಾ ವಿರೋಧ ಇತ್ತು. ಹಾಗಾಗಿ ಅವನು ಕಾವ್ಯ ವಸ್ತುವಿನ ಏನು ಒಂದು ಪ್ರತಿರೋಧವನ್ನ ಮಾಡಿದ, ವಿರೋಧವನ್ನ ಮಾಡಿದ ಅನ್ನುವುದನ್ನ ನಾವು ಸಾಹಿತ್ಯ ಚರಿತ್ರೆಯ ಕಾವ್ಯದ ವಸ್ತು ವಿಷಯದ ಭಾಗದ ಚರ್ಚೆಯ ಭಾಗವಾಗಿ ನಾವು ಇದನ್ನ ಗಮನಿಸ್ತೀವಿ. ಇನ್ನೊಂದು ಮುಖ್ಯ ಏನು ಅಂತಂದ್ರೆ, ಕನ್ನಡ ಕಾವ್ಯಗಳ ಸಂದರ್ಭದಲ್ಲಿಯೂ ಕೂಡ ಆ ಕಾವ್ಯದ ವಸ್ತು ಯಾವುದಾಗ್ಬೇಕು, ಅದು ಪೌರಾಣಿಕವಾಗಿರುವ ವಸ್ತು ಕಾವ್ಯದ ವಸ್ತು ಆಗ್ಬೇಕಾ, ಅಥವಾ ಚರಿತ್ರೆಯ ಸಂಗತಿಗಳು ಕಾವ್ಯದ ವಸ್ತು ಆಗ್ಬೇಕಾ ಅಂತನ್ನುವ ಚರ್ಚೆ ನಿರಂತರವಾಗಿ ಚಂಪುವಿನಿಂದ ನಡೆದುಕೊಂಡು ಬಂದಿತ್ತು. ನಡುಕನ್ನಡ ಕವಿಗಳ ವಿಷಯದಲ್ಲಿ ನಾವು ಚರಿತ್ರೆ ಮತ್ತು ಪುರಾಣವನ್ನ ಗಮನಿಸೋದಾದ್ರೆ, ಈ ನಡುಗನ್ನಡ ಕವಿಗಳ ಪುರಾಣ ಮತ್ತು ಚರಿತ್ರೆಯನ್ನ ಗಮನಿಸುವುದಕ್ಕಿಂತ ಮುಂಚೆ ನಾವು ಚಂಪು ಕವಿಗಳ ಈ ಚರಿತ್ರೆ ಮತ್ತು ಪುರಾಣದ ಸಂಗತಿಗಳನ್ನ ಗಮನಿಸಿ ನಾವು ನಡುಗನ್ನಡ ಕಾವ್ಯಕ್ಕೆ ಬರಬಹುದು. ಪಂಪನಂತ ಕವಿ ಅಲ್ಲಿ ತನ್ನ ಏನು ಆದಿ ಪುರಾಣದ ಒಳಗಡೆಗೆ ಅವನು ಜೈನ ಕಥೆಯನ್ನ ಹೇಳ್ತಾನೆ. ಅವನ ವಿಕ್ರಮಾರ್ಜುನ ವಿಜಯದ ಒಳಗಡೆಗೆ ಅದು ಮಹಾಭಾರತ ಅನ್ನೋದು ಕೂಡ ಒಂದು ಪೌರಾಣಿಕ ಕಥೆಯಾದರೂ ಅಲ್ಲಿ ಬರುವ ಅರಿಕೇಸರಿ ಅಂತ ಅನ್ನೋನು ಇದಾನಲ್ಲ, ಅವನು ಚಾರಿತ್ರಿಕ ವ್ಯಕ್ತಿ. ಅಂದ್ರೆ ಪುರಾಣದ ಕಥೆಯನ್ನ ಒಂದು ಚಾರಿತ್ರಿಕ ಸ್ಪರ್ಶ ನೀಡುವುದರ ಮೂಲಕ ಅವರು ತಮ್ಮ ಕಾವ್ಯ ಮಾರ್ಗವನ್ನ ಕಂಡುಕೊಂಡಿದ್ರು ಅನ್ನುವ ಚರ್ಚೆಯನ್ನ ನಾವು ನೋಡ್ತಾ ಹೋಗ್ತೀವಿ. ನಡುಗನ್ನಡಕ್ಕೆ ಬಂದಾಗ ಬಹುಪಾಲು ನಡುಗನ್ನಡ ಕವಿಗಳು ಚಾರಿತ್ರಿಕ ವಸ್ತು ವಿಷಯವನ್ನ ಆಯ್ದುಕೊಂಡ್ರು ಕೂಡ ಅವುಗಳಿಗೆ ಒಂದು ಪೌರಾಣಿಕ ಆಕೃತಿಯನ್ನ ನೀಡುವ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ನಾವೇನು ಶಿವಶರಣರ ಪವಾಡಗಳನ್ನ ಅಥವಾ ಶಿವಶರಣರ ಭಕ್ತಿಯ ಲೀಲೆಗಳನ್ನ ಇಂಥದ್ರ ಬಗ್ಗೆ ಚರ್ಚೆ ಮಾಡುವಾಗ ಅವುಗಳು ಚಾರಿತ್ರಿಕ ಕಥನಗಳಾದ್ರೂ ಅವುಗಳಿಗೆ ಏನೊಂದು ಪೌರಾಣಿಕ ಆಕೃತಿ ಇತ್ತಲ್ಲ, ಪವಾಡಗಳು ಅಥವಾ ತುಂಬಾ ಅಸಾಮಾನ್ಯವಾಗಿರುವುದನ್ನ ನಡೆಸುವಂತ ಒಂದು ಕೆಲಸ, ಈ ತರದ ಪೌರಾಣಿಕ ಲೇಪನವನ್ನ ನಡುಗನ್ನಡ ಕವಿಗಳು ತಮ್ಮ ಕೃತಿಗಳಿಗೆ ಕೊಡುವ ಕೆಲಸವನ್ನ ಮಾಡ್ತಾ ಬಂದ್ರು. ಹಾಗಾಗಿ ನಾವು ನಡುಗನ್ನಡ ಕಾವ್ಯಕ್ಕೆ ಬಂದಾಗ ಚರಿತ್ರೆಯನ್ನ ಪುರಾಣಗೊಳಿಸುವ ಮತ್ತು ಪುರಾಣಗಳನ್ನ ಚರಿತ್ರೆಗೊಳಿಸುವ ಎರಡು ವಿನ್ಯಾಸಗಳು ನಮಗೆ ನಡುಗನ್ನಡದಲ್ಲಿಯೂ ಕೆಲವು ಬದಲಾವಣೆಗಳ ಮೂಲಕ ಸಾಧ್ಯ ಆದವು ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ನಾವು ನೇರವಾಗಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯಕ್ಕೆ ಬರೋದಾದ್ರೆ, ಇಲ್ಲಿ ಮೊದಲು
ಚರಿತ್ರೆ ಮತ್ತು ಪುರಾಣ. ಮೊದಲಿಗೆ ನಾವು ಪುರಾಣದ ಆಯಾಮವನ್ನೇ ಮೊದಲು ಚರ್ಚೆಗೆ ಎತ್ತಿಕೊಳ್ಳೋದಾದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಪುರಾಣ ಅಂತಂದ್ರೆ ತುಂಬಾ ಪ್ರಾಚೀನವಾಗಿರೋದು, ತುಂಬಾ ಗತಕಾಲದ್ದು ಮತ್ತು ಒಂದೊಂದು ರೀತಿ ಕಾಲ್ಪನಿಕ ಕಥೆಗಳು, ದೇವಾನುದೇವತೆಯ ಕಥೆಗಳು ಮತ್ತು ವೈದಿಕ ಶಾಸ್ತ್ರ ಪುರಾಣದ ಹಿನ್ನೆಲೆಯ ಕಥೆಗಳು. ಹೀಗೆ ಪುರಾಣ ಅನ್ನುವುದಕ್ಕೆ ನಾವು ತುಂಬಾ ಪ್ರಾಚೀನ ಅನ್ನುವ ಅರ್ಥವನ್ನ ಅಥವಾ ವೇದ ಪೂರ್ವಗಳ ಅನ್ನುವ ಅರ್ಥವನ್ನ ನಾವು ಪುರಾಣ ಅನ್ನುವುದಕ್ಕೆ ಕೊಡ್ತಾ ಹೋಗ್ತೀವಿ. ಇದೇ ರೀತಿ ಚರಿತ್ರೆ ಅನ್ನುವುದಕ್ಕೂ ನಾವು ಇಲ್ಲಿ ಚರಿತ್ರೆ ಅಂದ್ರೆ ನಾವು ಭೂತಕಾಲದ ಘಟನೆಗಳ ಒಂದು ದಾಖಲೀಕರಣವನ್ನ ನಾವು ಚರಿತ್ರೆ ಅಂತ ಕರಿತೀವಿ. ಎಷ್ಟೋ ಸರಿ ಚರಿತ್ರೆ ಅನ್ನೋದು ಈಗ ನನಗೆ ಅಥವಾ ನಮಗೆಲ್ಲರಿಗೂ ರಾಘವಾಂಕನ ಕಾಲವೇ ನಮಗೊಂದು ಚಾರಿತ್ರಿಕ ಸಂದರ್ಭ. ಬಟ್ ರಾಘವಾಂಕನಿಗೆ ಅವನು ಬರೆಯುವ ಕಾಲದ ವರ್ತಮಾನ ಇದೆಯಲ್ಲ, ಆ ವರ್ತಮಾನದ ಹಿಂದಿನ ಕಾಲ ಅವನಿಗೆ ಏನ್ ಅನ್ಸುತ್ತೆ, ಚರಿತ್ರೆ ಅನಿಸ್ತಾ ಹೋಗ್ತದೆ. ಹಾಗಾಗಿ ಆ ಚರಿತ್ರೆ ಮತ್ತು ಪುರಾಣ ಅನ್ನೋದು ನಾವು ಎಲ್ಲಿ ನಿಂತುಕೊಂಡು ಅದನ್ನ ನೋಡ್ತೀವಿ ಅನ್ನೋದರ ಮೇಲೆ ಚರಿತ್ರೆ ಮತ್ತು ಆ ಪುರಾಣಗಳದ್ದೊಂದು ಅರ್ಥ ವ್ಯತ್ಯಾಸ ಆಗುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಈ ರಾಘವಾಂಕ ಬರೆದಿರುವ ಹರಿಶ್ಚಂದ್ರ ಕಾವ್ಯ, ಇದಕ್ಕೆ ಮೂಲ ಪ್ರೇರಣೆಯನ್ನ ನಾವು ಎಲ್ಲಿಂದ ನೋಡ್ತೀವಿ ಅಂತಂದ್ರೆ, ಕ್ಷೇಮೇಂದ್ರನ ಒಂದು ಚಂಡ ಕೌಶಿಕ ಅಂತನ್ನುವ ಕೃತಿಯಿಂದ ಈ ಕಾವ್ಯಕ್ಕೆ ಪ್ರೇರಣೆ ಆಯಿತು ಅನ್ನುವುದನ್ನ ನಾವು ನೋಡ್ತೀವಿ. ಇದರ ಜೊತೆಗೆ ನಮಗೆ ಹರಿಶ್ಚಂದ್ರನ ಕತೆ ನಮಗೆ ಮಹಾಭಾರತದಲ್ಲಿ ಬರ್ತದೆ. ಆಮೇಲೆ ಐತರೆಯ ಬ್ರಾಹ್ಮಣಕದಲ್ಲಿಯೂ ನಮಗೆ ಈ ತರದ ಕತೆ ಬರ್ತದೆ. ಆಮೇಲೆ ಸತ್ಯ ಋತನ ಚೌಂಡ ಕೌಶಿಕದಲ್ಲಿಯೂ ನಮಗೆ ಈ ಕತೆ ಬರ್ತದೆ. ಹೀಗೆ ಪುರಾಣಗಳಲ್ಲಿ ನಮಗೆ ಬೇರೆ ಬೇರೆ ಕಡೆಗೆ ಹರಿಶ್ಚಂದ್ರನ ಕತೆ ಬರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊಟ್ಟ ಮೊದಲಿಗೆ ಹೀಗೆ ಪುರಾಣದ ಭಾಗವಾಗಿ ಬರ್ತಾ ಇದ್ದಂತಹ ಹರಿಶ್ಚಂದ್ರ ಕಥೆಯನ್ನ ಮೊದಲಿಗೆ ಸಂಸ್ಕೃತದಲ್ಲಿ ನಾಟಕ ರೂಪದಲ್ಲಿ ತಂದವನು ಕ್ಷೇಮೇಂದ್ರ. ಅವನು ಚಂಡ ಕೌಶಿಕ ಅನ್ನುವ ಕೃತಿಯ ಒಳಗಡೆ ಇದನ್ನು ತರ್ತಾನೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಅದನ್ನ ಮಹಾಕಾವ್ಯದ ಚೌಕಟ್ಟಿನೊಳಗಡೆಗೆ ತಂದವನು ಕನ್ನಡದ ರಾಘವಾಂಕ ಕವಿ ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಭಾರತೀಯ ಸಂದರ್ಭದಲ್ಲಿ ಮಹಾಕಾವ್ಯದ ವ್ಯಾಪ್ತಿಯ ಒಳಗಡೆಗೆ ಪೌರಾಣಿಕ ಕಥೆಯನ್ನ ತಂದವನು ಕನ್ನಡದ ರಾಘವಾಂಕನಾದರೆ, ಅದೇ ಕಥೆಯನ್ನ ನಾಟಕದ ಚೌಕಟ್ಟಿನಲ್ಲಿ ಮೊದಲಿಗೆ ತಂದವನು ಸಂಸ್ಕೃತದ ಕ್ಷೇಮೇಂದ್ರ ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಹರಿಶ್ಚಂದ್ರ ಪೌರಾಣಿಕ ಕಥೆಯನ್ನ ನಾವು ನೋಡುವಾಗ ಕನ್ನಡದ ಸಂದರ್ಭದಲ್ಲಿ ಅದನ್ನ ನಾವು ಕವಿನೇ ಒಂದು ಕಡೆಗೆ ಪ್ರಸ್ತಾಪ ಮಾಡ್ತಾನೆ. ಹರಿಶ್ಚಂದ್ರ ಚಾರಿತ್ರ್ಯ ಅನ್ನುವ ಪದವನ್ನ ಬಳಸ್ತಾನೆ. ಇಲ್ಲಿ ಚಾರಿತ್ರ್ಯ ಅಂತಂದ್ರೆ ನಾವು ಅದನ್ನ ಕೆಲವರು ಚರಿತ್ರೆ ಅಂತ ಓದ್ಕೊಳ್ತಾರೆ, ಇನ್ನು ಕೆಲವರು ಚಾರಿತ್ರ್ಯ ಅಂತ ಓದ್ಕೊಳ್ತಾರೆ. ಅಂದ್ರೆ ಇಲ್ಲಿ ರಾಘವಾಂಕ ಹರಿಶ್ಚಂದ್ರನ ಚಾರಿತ್ರ್ಯ ಅಂತಂದ್ರೆ ಅದನ್ನ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಅವನನ್ನ ವ್ಯಕ್ತಿ ಮೌಲ್ಯಗಳಂತ ಏನ್ ಕರಿತೀವಲ್ಲ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಅದನ್ನ ಗಮನಿಸ್ತೀವಿ. ಹಾಗೆ ನೋಡಿದ್ರೆ ಇಲ್ಲಿ ರಾಘವಾಂಕ ಒಟ್ಟು ಹರಿಶ್ಚಂದ್ರನ ವ್ಯಕ್ತಿತ್ವವನ್ನ ಪ್ರಾತಿನಿಧಿಕವಾಗಿ ಅವನು ತನ್ನ ಕೃತಿಗೆ ಹರಿಶ್ಚಂದ್ರ ಚಾರಿತ್ರ್ಯ ಅನ್ನುವ ಪದವನ್ನ ಶೀರ್ಷಿಕೆಯನ್ನ ಕೊಟ್ಟಿರಬಹುದು ಅಂತ ಹೇಳಿ ಅನ್ಸತ್ತೆ. ಇನ್ನು ಕೆಲವರು ಆ ಶೀರ್ಷಿಕೆಯನ್ನ ಹರಿಶ್ಚಂದ್ರ ಚರಿತೆ ಅಂತನ್ನುವ ಹಿನ್ನೆಲೆಯಲ್ಲಿ ಕೂಡ ಅದನ್ನ ನೋಡಿಸ್ತಾರೆ. ಅಂದ್ರೆ ಕನ್ನಡದ ಸಂದರ್ಭದಲ್ಲಿ ಅವನು ಅದೊಂದು ಪೌರಾಣಿಕ ಕಥೆಯಾದ್ರೂ ನಮಗೆ ಮಧ್ಯಕಾಲೀನ ಸಂದರ್ಭದಲ್ಲಿ ನಾವು ಅದನ್ನ ಚಾರಿತ್ರಿಕಗೊಳಿಸಿ ನೋಡುವ ಹಿನ್ನೆಲೆಯಿಂದ ಅದನ್ನ ನಾವು ಹರಿಶ್ಚಂದ್ರ ಚರಿತೆ ಅನ್ನುವ ಹಿನ್ನೆಲೆ ಇಟ್ಕೊಂಡು ನಾವು ನೋಡಬಹುದು ಅಂತ ಹೇಳ್ತಾರೆ. ಇದಕ್ಕೆ ಸಮರ್ಥನೆಗಾಗಿ ಸಿದ್ಧರಾಮ ಚರಿತೆ ಮತ್ತು ಸೋಮನಾಥ ಚರಿತೆ ಎನ್ನುವ ಅವನು ಇನ್ನೆರಡು ಕೃತಿಗಳಲ್ಲಿ ನಾವು ಮುಖ್ಯವಾಗಿ ಚರಿತ್ರೆಯ ಹಿನ್ನೆಲೆ ಇರುವ ಕಾರಣಕ್ಕಾಗಿ ಈ ಕೃತಿಯು ಹರಿಶ್ಚಂದ್ರನ ಚರಿತೆ ಅನ್ನೋದೇ ಸೂಕ್ತ ಅಂತ ಹೇಳಿ ಇನ್ನೊಂದು ಚರ್ಚೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಕೃತಿಯ ಒಳಗಡೆ ಹರಿಶ್ಚಂದ್ರ ಕಾವ್ಯ ಅಂತ ಹೇಳಿ ನಾನು ಬಳಸ್ತೀನಿ, ಅದಕ್ಕೆ ಚರಿತ್ರೆ ಅಂತ ಹೇಳಿ ಬಳಸೋದಕ್ಕಿಂತ ನಾನು ಅದನ್ನ ಈ ಸಂದರ್ಭದಲ್ಲಿ ಹರಿಶ್ಚಂದ್ರ ಕಾವ್ಯ ಅಂತ ಹೇಳಿ ಬಳಸ್ತೀನಿ. ಈ ಕೃತಿಯಲ್ಲಿ ಬರುವಂತ ಪೌರಾಣಿಕ ಅಂಶಗಳ, ಈ ಕೃತಿ ಆರಂಭವಾಗೋದನ್ನೇ ಏನು ನಾವು ಆ ಪೌರಾಣಿಕ ಸಂದರ್ಭದ ಮೂಲಕ. ಅಂದ್ರೆ ಈ ಕೃತಿ ಆರಂಭವಾಗೋದೇ
ಇಂದ್ರನ ಓಲಗದ ಒಳಗಡೆಗೆ ಮುಖ್ಯವಾಗಿ ವಶಿಷ್ಠ ಮತ್ತು ವಿಶ್ವಾಮಿತ್ರರು ಅವರು ಲೋಕದಲ್ಲಿ ತುಂಬಾ ಸತ್ಯವಂತ ವ್ಯಕ್ತಿ ಯಾರು, ತುಂಬಾ ಸತ್ಯದಿಂದ ನಡೆಯುವಂತ ವ್ಯಕ್ತಿ ಯಾರು ಅಂತ ಹೇಳಿ ಚರ್ಚೆಯನ್ನ ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ವಶಿಷ್ಠ ಹೇಳ್ತಾನೆ, ಇಡೀ ಭೂಮಿಯ ಒಳಗಡೆಗೆ ಸೂರ್ಯ ವಂಶದ ಹರಿಶ್ಚಂದ್ರ ಅಂತಿದ್ದಾನೆ, ಅವನು ತುಂಬಾ ಸತ್ಯನಿಷ್ಠವಾಗಿರುವ ವ್ಯಕ್ತಿ, ಅವನು ಸುಳ್ಳಾಡಿರುವುದನ್ನ ಈವರೆಗೆ ಯಾರು ಕೇಳಿಯಿಲ್ಲ ಮತ್ತು ಅವನು ಎಂದಿಗೂ ಸುಳ್ಳಾಡೋದಿಲ್ಲ ಅಂತ ಹೇಳಿ ಅವನ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳನ್ನ ಹೇಳ್ತಾನೆ ವಶಿಷ್ಠ. ಇದು ವಿಶ್ವಾಮಿತ್ರನಿಗೆ ಸ್ವಲ್ಪ ಅವ್ರಿಗೆ ಇದ್ರ ಬಗ್ಗೆ ಅವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವರು ಒಂದು ಹಿನ್ನೆಲೆಯಾಗಿ ಕಥೆಯನ್ನ ಹೇಳ್ತಾರೆ. ಅಂದ್ರೆ ಅದು ಪುರಾಣದ ಕತೆ. ಇದೇ ಹರಿಶ್ಚಂದ್ರನಿಗೆ ಮಕ್ಕಳು ಇರ್ಲಿಲ್ಲ, ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಹಾಗೆ ಮಕ್ಕಳಾಗದ ಸಂದರ್ಭದಲ್ಲಿ ಅವನು ಸಾವಿನ ನಂತರ ಅವನು ಸ್ವರ್ಗಕ್ಕೆ ಹೋಗೋದಿಲ್ಲ, ಅವನಿಗೆ ಮೋಕ್ಷ ಇರುವುದಿಲ್ಲ ಅಂತ ಹೇಳಿ ಏನು ನಮ್ಮಲ್ಲಿ ಒಂದು ಭಾರತೀಯ ನಂಬಿಕೆ ಇದೆಯಲ್ಲ, ಮಕ್ಕಳು ಇರಲಾರದವರು ಸಾವಿನ ನಂತರದಲ್ಲಿ ಅವ್ರಿಗೆ ಮೋಕ್ಷ ಸಿದ್ಧಿ ಆಗೋದಿಲ್ಲ ಅಂತ ಈ ನಂಬಿಕೆ ಇದೆಯಲ್ಲ, ಈ ನಂಬಿಕೆ ಅವನಿಗೆ ಹರಿಶ್ಚಂದ್ರ ರಾಜನಾದ್ರೂ ಅವನಿಗೆ ದೊಡ್ಡ ಇದೊಂದು ಸವಾಲು ಮತ್ತು ಸಂಕಟವಾಗಿ ಪರಿಣಮಿಸ್ತದೆ. ಅದೇ ಸಂದರ್ಭದಲ್ಲಿ ಅವನು ವರುಣ ದೇವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾನೆ. ವರುಣ ದೇವರಲ್ಲಿ ಪ್ರಾರ್ಥನೆ ಮಾಡಿ ಗಂಡು ಮಗುವನ್ನ ಪಡಿತಾನೆ. ಹಾಗೆ ಮಗುವನ್ನ ಪಡೆಯುವಾಗ ಅವನು ವರುಣ ದೇವನಿಗೆ ಒಂದು ಮಾತನ್ನ ಕೊಟ್ಟಿರ್ತಾನೆ, ಇಲ್ಲ ನನಗೆ ಮಗು ಆದ್ರೆ ಆ ಮಗು ಕೆಲವು ದಿನಗಳಾದ್ಮೇಲೆ ವಾಪಸ್ ಆ ಮಗುವನ್ನ ನಾನು ನಿನಗೆ ಅರ್ಪಿಸ್ತೇನೆ, ಆ ಮಗುವಿನ ಪ್ರಾಣವನ್ನ ವಾಪಸ್ ನಾನು ನಿನಗೆ ಅರ್ಪಿಸ್ತೇನೆ ಅಂತ ಹೇಳಿರ್ತಾನೆ. ಬಟ್ ಆದ್ರೆ ಹರಿಶ್ಚಂದ್ರನಿಗೆ ಮಗ ಹುಟ್ಟಿದಾದ್ಮೇಲೆ, ಇಲ್ಲ ಮಗ ಒಂದ್ 8 ವರ್ಷದವನಾಗ್ಲಿ, ಆ ನಂತರ ನಿನಗೆ ಅರ್ಪಣೆ ಮಾಡ್ತೀನಿ, ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಯ್ತು ಸರಿ ಅಂತ ವರುಣ ದೇವ ಕಾಯ್ತಾನೆ. ಮಗ ಒಂದು 15-20 ವರ್ಷ ಆಗ್ತಾನೆ, ಇಲ್ಲ ಮಗ ಇನ್ನಷ್ಟು ದೊಡ್ಡವನಾಗ್ಲಿ ಅಂತ ಹೀಗೆ ಕಾಲವನ್ನ ಮುಂದೂಡ್ತಾ ಹೋಗ್ತಾನೆ. ಕೊನೆಗೆ ವರುಣ ದೇವ ಅವನಿಗೊಂದು ಶಾಪವನ್ನ ಕೊಡ್ತಾನೆ, ಜಲೋದರ ರೋಗ ಅಂತ ಹೇಳಿ ಅವನಿಗೊಂದು ರೋಗದ ಶಾಪವನ್ನ ಕೊಡ್ತಾನೆ. ಅದರಿಂದ ಪರಿಹಾರಾರ್ಥವಾಗಿ ಏನು ಅಂತ ಕೇಳಿದಾಗ ಅವನ ರಾಜಮುನಿಗಳೆಲ್ಲ ಏನಂತ ಹೇಳ್ತಾರೆ, ಇಲ್ಲ ನೀನು ಯಾವುದೋ ರೂಪದ ಒಳಗಡೆಗೆ ನೀನು ವರುಣ ದೇವನಿಗೆ ಒಂದು ಜೀವದ ಪ್ರಾಣಾರ್ಪಣೆಯನ್ನ ಮಾಡ್ಬೇಕು ಅಂತಂದಾಗ ಅವಾಗ ಏನ್ ಮಾಡ್ತಾನೆ, ಅವನು ಬೇರೆ ಯಾರ್ದಾದ್ರೂ ಒಬ್ಬ ವ್ಯಕ್ತಿಯ ಮಗನನ್ನ ನಾನು ಆ ಮಗುವನ್ನ ಈ ವರುಣ ದೇವರಿಗೆ ಪ್ರಾಣಾರ್ಪಣೆ ಮಾಡಿ ನಾನು ತಪ್ಪಿಸಿಕೊಳ್ಬಹುದು ಅಂತ ಹೇಳಿ ಸುನಶ್ಯಪ ಅಂತ ಹೇಳಿ ಇರ್ತಾನೆ. ಆ ಒಬ್ಬ ಮಗು ಇನ್ನೊಬ್ಬ ಅಜೀರ್ ಗರ್ತ ಅಂತ ಹೇಳಿ ಒಬ್ಬ ಮುನಿ ಇರ್ತಾನೆ. ಆ ಅಜೀರ್ ಗರ್ತ ಮುನಿಯ ಸುನಶ್ಯಪ ಅನ್ನುವ ಮಗುವನ್ನ ತನ್ನ ಮಗನನ್ನ ಹರಿಶ್ಚಂದ್ರ ತನ್ನ ಮಗನನ್ನ ಬಚ್ಚಿಟ್ಟು ಆ ಅಜೀರ್ಗತ ಎನ್ನುವ ವ್ಯಕ್ತಿಯ ಮಗನನ್ನ ಅಲ್ಲಿ ಬಲಿ ಕೊಡ್ತಾನೆ. ಹೀಗೆ ಅವನು ಏನು ಕೊಟ್ಟಿರೋ ಮಾತಿಗೆ ಸುಳ್ಳಾಡಿರ್ತಾನೆ. ಇದೆಲ್ಲವನ್ನು ನೆನಪಿಸಿಕೊಂಡು ವಿಶ್ವಾಮಿತ್ರ ಹೇಳ್ತಾನೆ, ಇಲ್ಲ ಹೀಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ಹರಿಶ್ಚಂದ್ರನ ನೀನು ಸತ್ಯಋತ ಅಂತ ಹೇಗೆ ಹೇಳ್ತೀಯ ಅಂತ ಹೇಳಿ ಆ ವಾಗ್ವಾದ ನಡೀತದೆ. ಈ ವಾಗ್ವಾದ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಅದಕ್ಕೆ ರಾಘವಂಕ ಹೇಳ್ತಾನೆ, ಕೋಣಗಳ ನಡುವೆ ಒಂದು ಗಿಡ ಸಿಕ್ಕರೆ ಆ ಗಿಡವೇ ನಾಶ ಆಗಿ ಹೋಗ್ತದಲ್ಲ, ಹಾಗೆ ಇಲ್ಲಿ ಹರಿಶ್ಚಂದ್ರ ವಶಿಷ್ಠ ಮತ್ತು ರಾಘವಾಂಕರ ಈ ಆರೋಪ ಮತ್ತು ಪ್ರತ್ಯಾರೋಪ ಅವರ ಪ್ರತಿಜ್ಞೆಗಳ ನಡುವೆ ಸಿಕ್ಕು ಇಲ್ಲಿ ಹರಿಶ್ಚಂದ್ರ ಬಲಿ ಆಗ್ತಾನೆ ಅನ್ನುವ ಅರ್ಥದಲ್ಲಿ ನಮಗೆ ರಾಘವಾಂಕ ತನ್ನ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಹೀಗೆ ಇಂದ್ರನ ಸಭೆಯೊಳಗಡೆಗೆ ನಡೆಯುವಂತ ವಶಿಷ್ಠ ಮತ್ತು ವಿಶ್ವಾಮಿತ್ರರ ಮಾತುಕತೆಗಳಿದಾವಲ್ಲ, ಇವು ನಮಗೆ ಈ ಹರಿಶ್ಚಂದ್ರ ಕಾವ್ಯವನ್ನ ಓದುವಾಗ ಇವು ನಮಗೆ ಪೌರಾಣಿಕ ಸಂಗತಿಗಳಾಗಿ ಕಾಣಿಸ್ತವೆ. ಇನ್ನು ಈ ಹರಿಶ್ಚಂದ್ರ ಕಾವ್ಯದ ರಾಘವಾಂಕ ಬರೆದಿರುವ ಹರಿಶ್ಚಂದ್ರ ಕಾವ್ಯದ ಕೊನೆಯ ಮುಕ್ತಾಯದ ಸಂದರ್ಭದಲ್ಲಿ ಶಿವನ ದರ್ಶನ ಆಗ್ತದೆ. ಇನ್ನೇನು ಹರಿಶ್ಚಂದ್ರ ತನ್ನ ಬದುಕಿನುದ್ದಕ್ಕೂ ಅನೇಕ ಕಷ್ಟಗಳನ್ನ ಅನುಭವಿಸಿ ಅವನು ಸ್ಮಶಾನದ ಒಳಗಡೆಗೆ ಕಾವಲುಗಾರನಾಗಿ ಇರ್ತಾನೆ. ಅಂತ ಸಂದರ್ಭದಲ್ಲಿ ಅವನ ಹೆಂಡತಿಯಾಗಿರುವ ಯಾರು ಚಂದ್ರಮತಿಯನ್ನ ಅವಳನ್ನ ಏನು ಅವಳಿಗೆ ಕುತ್ತಿಗೆಗೆ ಖಡ್ಗದಿಂದ ಬೀಸಿ ಅವಳನ್ನ ಏನು ಬಲಿ ಮಾಡುವಂತ ಒಂದು ಸಂದರ್ಭ ಅವನಿಗೆ ಅನಿವಾರ್ಯವಾಗಿ ಎದುರಾಗ್ತದೆ. ಅಂತ ಸಂದರ್ಭದಲ್ಲಿ ಶಿವನಲ್ಲಿ ಪ್ರತ್ಯಕ್ಷನಾಗಿ ಹರಿಶ್ಚಂದ್ರನಿಂದ
ಅವನ ಹೆಂಡತಿಯ ಏನೊಂದು ಶಿರಚ್ಛೇದನ ಆಗುವುದನ್ನ ತಪ್ಪಿಸ್ತಾನೆ. ಹೀಗೆ ಶಿವ ದರ್ಶನ ಆಗೋದು, ಶಿವ ಸಾಕ್ಷಾತ್ಕಾರ ಆಗೋದು, ಇವೆಲ್ಲ ಈ ದರ್ಶನ ಆಗೋದಿದೆಯಲ್ಲ, ಈ ಒಂದ್ ರೀತಿ ನಮಗೆ ಚಾರಿತ್ರಿಕತೆಗಿಂತ ಹೆಚ್ಚು ನಮಗೆ ಆ ಪೌರಾಣಿಕ ಅಂಶಗಳಿಗೆ ಸೇರುವಂತಹ ಸಂಗತಿಗಳು. ಇದರ ಜೊತೆಗೆ ವಿಶ್ವಾಮಿತ್ರ ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು 4-5 ಸಂದರ್ಭದಲ್ಲಿ ತನ್ನ ಮಾಯಾಶಕ್ತಿಯಿಂದ ಬೇರೆ ಬೇರೆ ವ್ಯಕ್ತಿಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸೃಷ್ಟಿ ಮಾಡ್ತಾನೆ. ಮುಖ್ಯವಾಗಿ ಮೊದಲು ಅವನು ಹರಿಶ್ಚಂದ್ರನನ್ನ ಹೇಗಾದ್ರೂ ನಾನು ಸುಳ್ಳಾಡಿಸುವ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವನು ಒಂದು ಮಾಯಾ ವರಾಹವನ್ನ ಸೃಷ್ಟಿ ಮಾಡ್ತಾನೆ. ಅಂದ್ರೆ ತನ್ನ ಮಾಯಾಶಕ್ತಿಯಿಂದ ಒಂದು ಹಂದಿಯನ್ನ ಸೃಷ್ಟಿ ಮಾಡಿ ಆ ಮೂಲಕ ಹರಿಶ್ಚಂದ್ರನಿಗೆ ತೊಂದರೆಯನ್ನ ಕೊಡ್ತಾನೆ. ಹೀಗೆ ಮಾಯಾ ಹಂದಿಯನ್ನ ಅಥವಾ ಮಾಯಾ ವರಾಹವನ್ನ ಸೃಷ್ಟಿ ಮಾಡಿದ ಈ ಘಟನೆ ಇದೆಯಲ್ಲ, ನಮಗೆ ಇದೊಂದು ರೀತಿ ಪೌರಾಣಿಕ ಸಂಗತಿಯಾಗಿ ನಮಗೆ ಕಾಣಿಸ್ತದೆ. ಇದೇ ರೀತಿಯಾಗಿ ಹರಿಶ್ಚಂದ್ರನ ಜೊತೆಗೆ ಏನು ಹೊಲತಿಯರು ಅಥವಾ ಗಾನರಾಣಿಯರು ಅಂತ ಏನು ರಾಘವಂಕ ಪ್ರಸ್ತಾಪ ಮಾಡ್ತಾನಲ್ಲ, ತನ್ನ ಸಿಟ್ಟಿನ ಮೂಲಕ ಅವರನ್ನ ಸೃಷ್ಟಿಸುವ ಕ್ರಿಯೆ ಇದೆಯಲ್ಲ, ಇದು ನಮಗೆ ಒಂದ್ ರೀತಿ ಚಾರಿತ್ರಿಕತೆಗಿಂತ ಇದು ನಮಗೆ ಪೌರಾಣಿಕ ಸಂಗತಿಯಾಗಿ ಕಾಣಿಸ್ತದೆ. ಇದಲ್ಲದೆ ಹರಿಶ್ಚಂದ್ರನ ಅಯೋಧ್ಯ ರಾಜ್ಯದ ಒಳಗಡೆಗೆ ಅವನ ಪ್ರಜೆಗಳಿಗೆ, ಅಲ್ಲಿನ ರೈತರಿಗೆ ತೊಂದರೆಯನ್ನ ಉಂಟು ಮಾಡುವುದಕ್ಕಾಗಿ ಕೆಲವು ಮೃಗಗಳನ್ನ, ಕೆಲವು ಪ್ರಾಣಿಗಳನ್ನ, ಕೆಲವು ಪಕ್ಷಿಗಳನ್ನ ಸೃಷ್ಟಿ ಮಾಡಿ ಅವರೆಲ್ಲರೂ ಹರಿಶ್ಚಂದ್ರನ ಅಯೋಧ್ಯ ರಾಜ್ಯದ ರೈತರ ಬೆಳೆಗಳು ನಾಶ ಆಗುವ ಹಾಗೆ ಮಾಡಿ ಆ ತೊಂದರೆಯನ್ನ ಹರಿಶ್ಚಂದ್ರನ ಗಮನಕ್ಕೆ ತರುವ ಉದ್ದೇಶದಿಂದ ಅವನೇನು ಈ ಮೃಗ ಪಕ್ಷಿಗಳನ್ನ, ಪ್ರಾಣಿಗಳನ್ನ ಏನು ಸೃಷ್ಟಿ ಮಾಡ್ತಾರಲ್ಲ, ಇದು ನಮಗೆ ಒಂದ್ ರೀತಿ ಪೌರಾಣಿಕ ಆಯಾಮ ಆಗಿ ನಮಗೆ ಕಾಣ್ತಾ ಹೋಗ್ತದೆ. ಹೀಗೆ ಇವೆಲ್ಲಾ ಘಟನೆಗಳು ಮುಖ್ಯವಾಗಿ ಇಂದ್ರನ ಸಭೆಯಲ್ಲಿ ಹರಿಶ್ಚಂದ್ರ, ಮುಖ್ಯವಾಗಿ ಹರಿಶ್ಚಂದ್ರನ ಹಿನ್ನೆಲೆಯಾಗಿ ನಡೆಯುವ ವಶಿಷ್ಠ ಮತ್ತು ವಿಶ್ವಾಮಿತ್ರರ ಅದೊಂದೇನು ಮಾತಿನ ಜಟಾಪಟಿ ಇದೆಯಲ್ಲ, ಆ ಘಟನೆ ಮತ್ತು ಶಿವ ದರ್ಶನದ ಘಟನೆ ಮತ್ತು ವಿಶ್ವಾಮಿತ್ರನ ಮಾಯಾ ಸೃಷ್ಟಿಯ ಘಟನೆಗಳೆಲ್ಲ ಇದಾವಲ್ಲ, ಇವುಗಳೆಲ್ಲ ನಮಗೆ ಪೌರಾಣಿಕ ಅಂಶಗಳಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ನಮಗೆ ಕಾಣಿಸಿಕೊಳ್ತಾ. ತುಂಬಾ ಮುಖ್ಯವಾಗಿ ನಮಗೆ ಹರಿಶ್ಚಂದ್ರ ಕಾವ್ಯದ ಒಳಗಡೆಗೆ ಕಾಣಿಸಿಕೊಳ್ಳುವ ಚಾರಿತ್ರಿಕ ಅಂಶಗಳನ್ನ ನಾವಿಲ್ಲಿ ಚರ್ಚೆಗೆ ಬಳಸಿಕೊಳ್ಳೋದಾದ್ರೆ, ಈ ಕೃತಿ ನಮಗೆ ಮೇಲ್ನೋಟಕ್ಕೆ ಹರಿಶ್ಚಂದ್ರ ಕಾವ್ಯ ಅಂತ ಅನ್ನುವುದು ಅದರ ಕಥಾವಸ್ತು ಇದೆಯಲ್ಲ, ಅದು ಪೌರಾಣಿಕವೇ. ಆದರೆ ಪ್ರತಿಯೊಬ್ಬ ಕವಿಯೂ ಕೂಡ ತಾನು ಬದುಕಿದ ಕಾಲದ ಮತ್ತು ತನಗಿಂತ ಹಿಂದಿನ ಕಾಲದ ಅನೇಕ ಏನು ಸಾಮಾಜಿಕ ಚಾರಿತ್ರಿಕ ಅಂಶಗಳನ್ನ ತನ್ನ ಕೃತಿಯ ಒಳಗಡೆ ಅವನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಳಸಿಕೊಳ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ನಮಗೆ ಹರಿಶ್ಚಂದ್ರ ಕಾವ್ಯದ ಒಳಗಡೆಗೆ ನಮಗೆ ಕಾಣಿಸಿಕೊಳ್ಳುವ ಏನು ಸೋಷಿಯಲ್ ಹಿಸ್ಟ್ರಿ ಅಂತ ಕರಿತೀವಿ ನಾವು, ಸಾಮಾಜಿಕ ಚಾರಿತ್ರ್ಯ ಅಂದ್ರೆ ವರ್ಣ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಅಲ್ಲಿನ ರಾಜ ವ್ಯವಸ್ಥೆ, ಹೀಗೆ ಬೇರೆ ಬೇರೆ ಆಯಾಮದ ಒಳಗಡೆಗೆ ನಾವು ಒಂದೇನು ಸೋಷಿಯಲ್ ಹಿಸ್ಟ್ರಿ ಅಂತ ಕರಿತೀವಲ್ಲ, ಅದು ನಮಗೆ ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಕಥೆಯ ಇನ್ನೊಂದು ಆಯಾಮವಾಗಿ ಅದು ನಮಗೆ ಕಾಣಿಸಿಕೊಳ್ತದೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಈ ಕೃತಿಯ ಬಗ್ಗೆ ಚರ್ಚೆ ಮಾಡುವ ಕನ್ನಡದ ಅನೇಕ ವಿಮರ್ಶಕರು ಹರಿಶ್ಚಂದ್ರ ಕಾವ್ಯವನ್ನ ಒಂದು ರಾಜಕೀಯ ಚರಿತ್ರೆ ಕಾವ್ಯವಾಗಿ ಅದರನ್ನ ನೋಡ್ತಾರೆ. ಅಂದ್ರೆ ಇಡೀ ಕಾವ್ಯದ ಒಳಗಡೆಗೆ ಹರಿಶ್ಚಂದ್ರ ಅಂತ ಅನ್ನೋನು ಒಬ್ಬ ಪ್ರಾತಿನಿಧಿಕ ವ್ಯಕ್ತಿ ಮಾತ್ರ. ಅವನ ಸ್ಥಾನದ ಒಳಗಡೆಗೆ ಕನ್ನಡದ ಮಧ್ಯಕಾಲೀನ ಸಂದರ್ಭದ ಒಳಗಡೆಗೆ ಯಾವುದೇ ಒಬ್ಬ ರಾಜನಿಗೆ ಇರಬಹುದಾದಂತ ಏನು ಸಮಸ್ಯೆಗಳು, ಸವಾಲುಗಳು ಅಥವಾ ಅವನ ರಾಜಕೀಯ ವೈಭವಗಳು, ಅವನ ದಾನ ವ್ಯವಸ್ಥೆ, ಇದೆಲ್ಲವನ್ನ ಆ ಕೃತಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ರಾಜಕೀಯ ವ್ಯವಸ್ಥೆ ಮೂಲಕ ಪ್ರತಿಬಿಂಬಿಸ್ತಾ ಹೋಗ್ತದೆ ಎನ್ನುವುದನ್ನ ಈ ಕೃತಿಯ ಬಗ್ಗೆ ಮುಖ್ಯವಾಗಿ ಈ ತರದ ಒಂದು ಚರ್ಚೆಯನ್ನ ಅಮರೇಶ್ ನಗುಡೋಣಿ ಅವರು ಪ್ರಸ್ತಾಪ ಮಾಡ್ತಾರೆ. ಹರಿಶ್ಚಂದ್ರ ಕಾವ್ಯದಲ್ಲಿ ಮುಖ್ಯವಾಗಿ ನಾವು ನೋಡೋದು ಒಬ್ಬ ರಾಜನ ಬದುಕು, ಅವನ ಹಿನ್ನೆಲೆ, ಅವನ ದಾನದ ವಿಚಾರ, ಅವನ ತ್ಯಾಗದ ವಿಚಾರ, ಹೀಗೆ ಅವನ ಯಜ್ಞ ಯಾಗಾದಿಗಳ ವಿಚಾರ, ಇಂಥ ಸಂಗತಿಗಳೇ ಬರುವ ಕಾರಣಕ್ಕಾಗಿ ಇದನ್ನ ನಾವೊಂದು
ರಾಜಕೀಯ ಕಾವ್ಯವಾಗಿ, ಒಂದು ರಾಜಮನೆತನದ ಕಾವ್ಯವಾಗಿಯೂ ಕೂಡ ನಾವು ಈ ಕೃತಿಯನ್ನ ಓದಬಹುದು ಅಂತ ಹೇಳಿ ಅವರು ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಾರೆ. ತುಂಬಾ ಮುಖ್ಯವಾಗಿ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಕನ್ನಡದಲ್ಲಿ ನಡೆದಿರುವ ಚರ್ಚೆಗಳೇನಿದಾವಲ್ಲ, ಅವುಗಳು ಈ ಕೃತಿಯ ಒಳಗಡೆಗೆ ಬರುವಂತ ಏನು ಹರಿಶ್ಚಂದ್ರ ಮತ್ತು ವಿಶ್ವಾಮಿತ್ರನ ಸೃಷ್ಟಿಯಾಗಿರುವಂತ ಗಾಣರಾಣಿಯರು ಅಥವಾ ಹೊಲತಿಯರು ಅಂತ ಏನ್ ಕರಿತೀವಲ್ಲ, ಆ ಸಂದರ್ಭವನ್ನ ಒಂದು ಆ ಕಾಲದ ಜಾತಿ ವ್ಯವಸ್ಥೆಯ ಭಾಗವಾಗಿ ನೋಡ್ತಾ ಹೋಗ್ತಾರೆ. ಅಂದ್ರೆ ಮುಖ್ಯವಾಗಿ ಹರಿಶ್ಚಂದ್ರ ಅನ್ನುವ ಒಬ್ಬ ವರ್ಣ ವ್ಯವಸ್ಥೆಯ ಪಾಲಕ, ವಿಶ್ವಾಮಿತ್ರ ಆ ವರ್ಣ ವ್ಯವಸ್ಥೆಯನ್ನ ಪಲ್ಲಟಗೊಳಿಸುವಂತ ವ್ಯಕ್ತಿಯಾಗಿ ಕಂಡು ಬರ್ತಾನೆ ಅನ್ನುವ ವ್ಯಾಖ್ಯಾನವನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಏನು ಈ ಜಾತಿ ವ್ಯವಸ್ಥೆ ಒಳಗಡೆಗೆ ಈ 4 ವರ್ಗಗಳಿದಾವಲ್ಲ, ಆ ವರ್ಗದ ಒಂದು ಪ್ರತಿನಿಧಿಯಾಗಿ ಅಥವಾ ಒಂದು ಮುಖ್ಯವಾಗಿ ಇಲ್ಲಿ ಬರುವಂತಹ ಹೊಲತಿಯರು ಅಥವಾ ಅವರನ್ನ ಗಾಣರಾಣಿಯರು ಅಂತ ಹೇಳಿ ಕೂಡ ಕವಿ ಪ್ರಸ್ತಾಪ ಮಾಡ್ತಾನೆ. ಆ ಹೊಲತಿಯರನ್ನ ನಾವು ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಕೆಳಸ್ಥಾನದಲ್ಲಿ ನಿಂತು ನೋಡಿದ್ರೆ, ಇಲ್ಲಿ ಬರುವಂತ ರಾಜ ಇದನ್ನಲ್ಲ, ಅವನೊಬ್ಬ ಕ್ಷತ್ರಿಯ ವ್ಯಕ್ತಿಯಾಗಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ಸ್ತರದಲ್ಲಿರುವಂತ ವ್ಯಕ್ತಿ. ಹೀಗೆ ಮೇಲ್ಸ್ತರದಲ್ಲಿರುವಂತಹ ಹರಿಶ್ಚಂದ್ರ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಳಸ್ತರದಲ್ಲಿರುವಂತಹ ಆ ಹೊಲತಿಯರು, ಈ ಇಬ್ಬರ ನಡುವೆ ವೈವಾಹಿಕ ಸಂಬಂಧಗಳು ಅಸಾಧ್ಯ ಅನ್ನುವುದನ್ನ ಆ ಘಟನೆಗಳು ನಮಗೆ ತೋರಿಸಿಕೊಡ್ತವೆ ಅನ್ನುವುದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಹರಿಶ್ಚಂದ್ರ ಮುಖ್ಯವಾಗಿ ಇಲ್ಲಿ ಆ ವರ್ಣ ವ್ಯವಸ್ಥೆಯನ್ನ ಕಾಪಾಡುವವನಾಗಿ ನಮಗೆ ಕಾಣಿಸಿದ್ರೆ, ವಿಶ್ವಾಮಿತ್ರ ಆ ವರ್ಣ ವ್ಯವಸ್ಥೆಯನ್ನ ಪಲ್ಲಟಗೊಳಿಸುವ, ಅಂತಂದ್ರೆ ಮೇಲ್ಜಾತಿ ಮತ್ತು ಕೆಳಜಾತಿ ಇಬ್ಬರ ದಾಂಪತ್ಯವನ್ನ ಸಾಧ್ಯವಾಗಿಸುವ ಒಂದು ಸನ್ನಿವೇಶ ಅವನು ಇಲ್ಲಿ ಓದುಗರ ಎದುರುಗಡೆ ಇಡ್ತಾನೆ ಅನ್ನುವ ನಾವು ಇನ್ನೊಂದು ಚರ್ಚೆಯನ್ನ ಈ ಕುರಿತು ಕನ್ನಡದಲ್ಲಿ ಬಂದಿರುವ ಅನೇಕ ವಿಮರ್ಶಕರು ಇದನ್ನ ಒಂದು ಸಾಮಾಜಿಕ ಏನು ಮದುವೆ ಅಂತ ಒಂದು ವಿದ್ಯಮಾನದ ಜೊತೆಗೆ ಹೇಗೆ ವರ್ಣ ಸಂಕರ ಅಂತ ಕರಿತೀವಲ್ಲ, ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇದನ್ನ ವಿಶ್ಲೇಷಣೆ ಮಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈ ಕೃತಿಯನ್ನ ಸುಮ್ಮನೆ ಈ ಕೃತಿ ಇದೇ ಅಭಿಪ್ರಾಯದ ಬಗ್ಗೆ ಮುಖ್ಯವಾಗಿ GH ನಾಯ್ಕ್ ಅವರು ಅದನ್ನ ಬೇರೆ ರೀತಿಯಾಗಿ ಚರ್ಚೆ ಮಾಡ್ತಾರೆ. ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತ ಈ ಹೊಲತಿಯರು ಅನ್ನುವ ಸನ್ನಿವೇಶವನ್ನ ನಾವು ಸಾಮಾಜಿಕ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆಯ ಭಾಗವಾಗಿ ಅದನ್ನ ನಾವು ನೋಡುವುದಕ್ಕಿಂತ ಹರಿಶ್ಚಂದ್ರ ಹೊಲತಿಯರು ಅಂತನ್ನುವ ಪದವನ್ನ ಬಳಸೋದಿದೆಯಲ್ಲ, ಅವನದನ್ನ ಜಾತಿ ನಿಷ್ಠವಾಗಿ ಬಳಸಲ್ಲ. ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಸಾರಿ ಸರ್, ಬಸವರಾಜ್ ನಾಯಕ್ ಸರ್ ಇನ್ವೈಟ್ ಮಾಡಿ ಸರ್. ವ್ಯಕ್ತಿಯ ಬಸವರಾಜ್ ನಾಯಕ್ ಸರ್, ಥ್ಯಾಂಕ್ಸ್. ವ್ಯಕ್ತಿಯ ಗುಣಗಳ ಹಿನ್ನೆಲೆ ಇಟ್ಕೊಂಡು ಹೊಲತಿಯರನ್ನೋ ಮಾತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಬಳಸ್ತಾನೆ. ಅದನ್ನ ನಾವು ಜಾತಿನಿಷ್ಠವಾಗಿ ಪರಿಭಾವಿಸುವ ಅಗತ್ಯ ಇಲ್ಲ ಅಂತ ಹೇಳಿ GH ನಾಯ್ಕ್ ಅವರು ಅದನ್ನ ಇನ್ನೊಂದು ರೀತಿಯಲ್ಲಿ ಅವರು ತಮ್ಮ ವಿಮರ್ಶೆಯಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಈ ಕೃತಿಯಲ್ಲಿ ಬರುವ ಹೊಲತಿಯರು ಮತ್ತು ಹೀಗೆ ಹರಿಶ್ಚಂದ್ರರ ಈ ಮದುವೆಯ ಪ್ರಸಂಗದ ಘಟನೆ ಇದೆಯಲ್ಲ, ಅದನ್ನ ಹರಿಶ್ಚಂದ್ರ ನಿರಾಕರಣೆ ಮಾಡ್ತಾನೆ. ಆ ನಿರಾಕರಣೆಯನ್ನ ನಾವು ಒಂದು ಸಾಮಾಜಿಕ ವಾಸ್ತವವಾಗಿ, ವರ್ಣ ಸಂಕರದ ಒಂದು ಚಾರಿತ್ರಿಕ ವಾಸ್ತವವಾಗಿ ನೋಡಿದಾಗ ಅದಕ್ಕೆ ಕನ್ನಡದ ವಿಮರ್ಶೆ ಬೇರೆ ಬೇರೆಯಾಗಿ ವ್ಯಾಖ್ಯಾನ ಮಾಡಿದೆ ಅನ್ನೋದು ನಮ್ಗೆ ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತದೆ. ಬಟ್ ನಾನು ಈ 2 ವ್ಯಾಖ್ಯಾನಗಳನ್ನ ಇಟ್ಕೊಂಡು ಇದನ್ನ ಹೇಗೆ ನೋಡ್ಬೋದು ಅಂತ ಹೇಳಿ ನನಗನಿಸಿದಾಗ, ನನಗೇನೋ GH ನಾಯ್ಕ್ ಅವರ ಏನು ಅಲ್ಲಿ ಹೊಲತಿಯರು ಅಂತ ಹೇಳಿ ಬಳಸುವ ವ್ಯಾಖ್ಯಾನ ಇದೆಯಲ್ಲ, ಅದು ಜಾತಿನಿಷ್ಠವಾಗಿಲ್ಲ, ಅದು ಗುಣನಿಷ್ಠವಾಗಿದೆ ಅಂತ ಹೇಳಿ GH ನಾಯ್ಕರ ವ್ಯಾಖ್ಯಾನ ಇದೆಯಲ್ಲ, ನನಗೆ ಇಡೀ ಕೃತಿಯನ್ನ ಓದಿದಾಗ ನನಗೆ ಅದು ಜಾತಿ ನಿಷ್ಠವಾಗಿನೇ ಇದೆ ಅಂತ ಅನಿಸ್ತು. ಅದಕ್ಕೆ ನಾನು ಉದಾಹರಣೆಯನ್ನ ಕೊಡೋದಾದ್ರೆ, ಆ ಹೊಲತೀರ್ ಅನ್ನೋ ಪದವನ್ನ ಬಳಸ್ತಾನೆ, ಚಾಂಡಾಲ ಅನ್ನೋ ಪದವನ್ನ ಬಳಸ್ತಾನೆ, ಶೂದ್ರ ಅನ್ನೋ ಪದವನ್ನ ಬಳಸ್ತಾನೆ, ಮಾದಿಗ ಅನ್ನೋ ಪದವನ್ನ ಬಳಸ್ತಾನೆ. ಏನಾದ್ರೂ ರಾಘವಾಂಕನಿಗೆ ಈ ಹರಿಶ್ಚಂದ್ರ ಕಾವ್ಯದ ಒಳಗಡೆಗೆ ಕೇವಲ ಇಲ್ಲಿ ಹೊಲತಿಯರು ಅನ್ನುವುದನ್ನ ವ್ಯಕ್ತಿಯ ಗುಣನಿಷ್ಠ ಕಾರಣಕ್ಕಾಗಿನೇ ಆ ಪದವನ್ನ ಬಳಸೋದಾಗಿದ್ರೆ, ಈ ಬೇರೆ ಬೇರೆ ಅಂದ್ರೆ
ಶೂದ್ರ ಸಮುದಾಯವನ್ನ ಪ್ರತಿನಿಧಿಸುವಂತ ಈ ಬೇರೆ ಬೇರೆ ಪದಗಳನ್ನ ಬಳಸುವ ಅಗತ್ಯ ಇತ್ತ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಬರ್ತದೆ. ಮುಖ್ಯವಾಗಿ ನಾವು ಇದಕ್ಕೆ ಇನ್ನೊಂದಿಷ್ಟು ಖಚಿತತೆಯನ್ನ ನೋಡುವುದಾದ್ರೆ, ಈ ರಾಘವಾಂಕ ಕಾವ್ಯದ ಒಳಗಡೆಗೆ ಏನು ರಾಘವಾಂಕ ಅವೀರ ಬಾಹು ಅಂತ ಬರ್ತಾನೆ. ಅಂದ್ರೆ ಎಲ್ಲ ವಿಶ್ವಾಮಿತ್ರನಿಗೆ ತನ್ನ ರಾಜ್ಯವನ್ನ ಅವನ ಕೈಗೆ ಹಸ್ತಾಂತರವನ್ನ ಮಾಡಿ ಕೊನೆಗೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಅವನು ಬೇರೆಯವರಿಗೆ ಅವರನ್ನು ಕೂಡ ಅವನು ಮಾರಿಕೊಂಡು ಕೊನೆಗೆ ತನ್ನನ್ನ ವೀರಬಾಹುವಿನಿಗೆ ಮಾರ್ತಾನೆ. ಆ ವೀರಬಾಹುವಿನ ಚಿತ್ರಣ ಬರ್ತದೆ ನಮಗೆ. ಅಲ್ಲಿಯೂ ನಮಗೆ ಅದು ಜಾತಿನಿಷ್ಠವಾಗಿರುವ ನಿರೂಪಣೆ ಅನ್ನೋದು ಮತ್ತಷ್ಟು ಖಚಿತ ಆಗ್ತಾ ಹೋಗ್ತದೆ. ಅವನು ಹೇಳ್ತಾನೆ ವೀರಬಾಹು ಹೇಗ್ ಕೂತಿದ್ದ ಅಂತಂದ್ರೆ, ಅವನು ಎಲಬುಗಳನ್ನೇ ಮಂಚವನ್ನಾಗಿ ಮಾಡ್ಕೊಂಡಿದ್ದ, ಹಸಿಯಾದ ಚರ್ಮವನ್ನೇ ಹಾಸಿಗೆಯನ್ನಾಗಿ ಮಾಡ್ಕೊಂಡಿದ್ದ, ಅವನು ಹೆಂಡವನ್ನ ಕುಡಿತ ತನ್ನ ಕಾಲುಗಳನ್ನ ಹರಿಶ್ಚಂದ್ರನ ಹೆಗಲ ಮೇಲೆ ಇಟ್ಟು ತುಂಬಾ ದರ್ಪವನ್ನ ತೋರಿಸ್ತಾ ಇದ್ದ ಅಂತೆ. ಅಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಶೂದ್ರರು ಅಂದ್ರೆ ಹೀಗೆ ಅಂತ ಹೇಳಿ ಒಂದು ಚಿತ್ರಣ ಇದೆಯಲ್ಲ, ಆ ಚಿತ್ರಣವನ್ನ ಕೊಡುವಾಗ ನಮಗೆ ತುಂಬಾ ಸ್ಪಷ್ಟವಾಗಿ ತನ್ನ ಕಾಲದ ಆ ತರದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಚಿತ್ರಣವನ್ನ ವೀರಬಾಹುವಿನ ಮೂಲಕ ಈ ಕೃತಿಯ ಒಳಗಡೆಗೆ ರಾಘವಾಂಕ ನಮಗೆ ಚಿತ್ರಿಸಿದಾನೇನು ಅಂತ ಹೇಳಿ ನಮಗೆ ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಒಂದು ಅನುಮಾನ ಮೂಡುತ್ತದೆ. ಇವೆಲ್ಲವುದನ್ನ ಗಮನಿಸಿದಾಗ ನಮಗೆ ಆ ಕಾಲದ ಒಂದು ವರ್ಣ ವ್ಯವಸ್ಥೆಯನ್ನ ಅಥವಾ ನಮ್ಮ ಸಾಮಾಜಿಕ ಚರಿತ್ರೆ ಅಂತ ಏನ್ ಕೇಳ್ತೀವಲ್ಲ, ಅಥವಾ ಸಾಮಾಜಿಕ ಸನ್ನಿವೇಶಗಳನ್ನ ಅವನು ತನ್ನ ಕೃತಿಯ ಒಳಗಡೆಗೆ ತರ್ತಿದ್ದಾನೆ ಅಥವಾ ಅದನ್ನ ಹಾಗೆ ಬಿಂಬಿಸ್ತಿದ್ದಾನೆ ಅಂತ ಹೇಳಿ ನಮಗೆ ಅನಿಸುತ್ತೆ. ಇದರ ಜೊತೆಗೆ ಈ ಕಾಲಘಟ್ಟದಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಹರಿಶ್ಚಂದ್ರನ ಹೆಂಡತಿಯಾಗಿರುವಂತ ಚಂದ್ರಮತಿ, ಅವಳು ಯಾವುದೋ ಒಬ್ಬ ವಿಪ್ರನ ಮನೆಯ ಒಳಗಡೆಗೆ ಅವಳು ಮನೆ ಕೆಲಸದವಳಾಗಿ ಇರ್ತಾಳೆ. ಆಮೇಲೆ ಹರಿಶ್ಚಂದ್ರನ ಮಗನಾಗಿರುವಂತ ಲೋಹಿತಾಶ್ವ ಅಲ್ಲಿ ಏನ್ ಮಾಡ್ತಾನೆ, ಅವನು ಹುಲ್ಲು ತರುವ ವೃತ್ತಿಯ ಒಳಗಡೆಗೆ ಅಲ್ಲಿ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ಚಂದ್ರಮತಿಯನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಅಂತ ಅನ್ನುವುದಕ್ಕೆ ನಮಗೆ ಅಲ್ಲಿ ಬರ್ತದೆ. ಅಂದ್ರೆ ಅವಳಿಗೆ ಸರಿಯಾಗಿ ಆಹಾರವನ್ನ ಕೊಡ್ತಾ ಇರ್ಲಿಲ್ಲ, ಯಾವಾಗನು ಮಾಲೀಕ ಅವ್ರಿಗೆ ಊಟವನ್ನ ಕೊಡೋರು, ಅವರಿಗೆ ಹಗಲ ರಾತ್ರಿ ನಿರಂತರವಾಗಿ ಕೆಲಸವನ್ನ ಕೊಡೋರು. ನಮಗೆ ಇದರಿಂದ ಒಂದು ಸಾಮಾಜಿಕ ವಾಸ್ತವ ಅಥವಾ ಆ ಕಾಲದ ಒಂದು ಏನು ಸನ್ನಿವೇಶ ನಮಗೆ ನೆನಪಾಗ್ತದೆ ಅಂತಂದ್ರೆ, ಮನೆ ಕೆಲಸದವರನ್ನ ನಮ್ಮ ಸಾಮಾಜಿಕ ವ್ಯವಸ್ಥೆ ಅಥವಾ ಮನೆಯ ಮಾಲೀಕರಾದವರು ಅವರನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು, ಎಷ್ಟು ಅಮಾನವೀಯವಾಗಿ ಅವರನ್ನ ನಡೆಸ್ಕೊಳ್ತಾ ಇದ್ರು, ಎಷ್ಟು ಬಗೆಯ ತೊಂದರೆಗಳನ್ನ ಅವ್ರಿಗೆ ಕೊಡ್ತಾ ಇದ್ರು ಅನ್ನುವುದು ನಮಗೆ ಚಂದ್ರಮತಿ ಅವಳು ಮನೆ ಕೆಲಸದವಳಾಗಿ ಅವಳು ಅನುಭವಿಸುವ ಸಂಕಷ್ಟಗಳೆಲ್ಲ ಇದಾವಲ್ಲ, ಅವುಗಳನ್ನ ನೋಡುವಾಗಲೂ ನಮಗೆ ಮನೆ ಕೆಲಸದವರ ಒಂದು ಚಾರಿತ್ರಿಕ ಬದುಕು ಹೇಗಿತ್ತು ಅನ್ನುವುದು ನಮಗೆ ತುಂಬಾ ಸ್ವಚ್ಛವಾಗಿ ಇಲ್ಲಿ ನಮಗೆ ರಾಘವಾಂಕ ಹೇಳ್ತಿದ್ದಾನೇನು ಅಂತ ಹೇಳಿ ಅನ್ಸುತ್ತೆ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾಗಿ ನನಗೆ ಇಲ್ಲಿ ಹರಿಶ್ಚಂದ್ರ ತನ್ನನ್ನ ಮಾರಿಕೊಳ್ಳುವುದು ಅಥವಾ ಹೆಂಡತಿ ಮತ್ತು ಮಕ್ಕಳನ್ನ ಅದಕ್ಕೆ ಸತ್ಯವನ್ನ ಪಾಲನೆ ಮಾಡುವುದಕ್ಕಾಗಿ ಹೀಗೆ ಮಾರಿಕೊಳ್ಳುವುದು ನಡೀತಾ ಇದ್ರೂ ಕೂಡ, ಹೀಗೆ ಮಾರಿಕೊಳ್ಳುವುದಿದೆಯಲ್ಲ ಅಂದ್ರೆ ಮನುಷ್ಯರ ಮಾರಾಟವೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಒಂದು ಕಾಲದಲ್ಲಿ ಇತ್ತು ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಆಧುನಿಕ ವಸಾಹತುಶಾಹಿಯ ಭಾಗವಾಗಿ ಮುಖ್ಯವಾಗಿ ನಾವು ಆಫ್ರಿಕಾದ ದುಡಿಯೋ ವರ್ಗ ಹೀಗೆ ವಸಾಹತುಶಾಹಿಯ ಸಂದರ್ಭದಲ್ಲಿ ಅವರನ್ನ ಗುಲಾಮಿ ಪದ್ಧತಿಯ ಮೂಲಕ ಮನುಷ್ಯರ ಮಾರಾಟ ಪದ್ಧತಿ ಇತ್ತು ಅನ್ನುವುದನ್ನ ನಾವು ಹೇಗೆ ನೋಡ್ತಾ ಹೋಗ್ತೀವೋ, ಈ ಸಂದರ್ಭದಲ್ಲಿ ನನಗೆ ಹರಿಶ್ಚಂದ್ರ ಆ ಕಾವ್ಯದ ಒಳಗಡೆಗೆ ಹೀಗೆ ಮನುಷ್ಯರನ್ನ ಹಣಕ್ಕಾಗಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯೂ ಕೂಡ ಇತ್ತು ಅನ್ನೋದು ಈ ಕಾವ್ಯ ನಮಗೆ ಪರೋಕ್ಷವಾಗಿ ಇದು ಬಿಂಬಿಸುವ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಇದೇ ಸಂದರ್ಭದಲ್ಲಿ ಆ ಮನುಷ್ಯ ಮಾರಾಟ ಹೇಗಿತ್ತು, ಆ ಮನುಷ್ಯ ಬಲಿ ಅನ್ನುವುದು ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಇತ್ತು ಅನ್ನುವುದನ್ನ ನಾವು ಹರಿಶ್ಚಂದ್ರ ಕಾವ್ಯದ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಹರಿಶ್ಚಂದ್ರ ಮಗ ಏನ್ ಮಾಡ್ತಾನೆ, ಅವನು ತನ್ನ ಮಗನನ್ನ ಬಚ್ಚಿಟ್ಟು ಈ ಅಜಿರ್ಗತ ಮುನಿಯ ಮಗನಾಗಿರೋ ಶುನಶ್ಯಪನನ್ನ ಅವನು ಬಲಿ ಕೊಡ್ತಾನೆ ಅಂತನ್ನುವ ಈ ಸಂದರ್ಭ ಬರ್ತದಲ್ಲ. ಹಾಗಾಗಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಯಾವುದೋ ಒಂದು ಕಾಲದಲ್ಲಿ ಈ ನರಬಲಿ ಅನ್ನೋದು ಕೂಡ ರೂಢಿಯಲ್ಲಿತ್ತು ಅನ್ನೋದು ನಮಗಿದು
ಆ ಕಥೆಯ ಆಚೆಗೆ ಇದು ನಮಗೆ ಒಂದು ಸೂಚಕವಾಗಿ ನಮಗೆ ಕಾಣ್ತಾ ಹೋಗ್ತದೆ. ಇನ್ನು ತುಂಬಾ ಮುಖ್ಯವಾಗಿ ಆ ಹರಿಶ್ಚಂದ್ರ ಮತ್ತು ವಿಶ್ವಾಮಿತ್ರರ ಸಂಘರ್ಷ ಇದೆಯಲ್ಲ, ಅದು ವಶಿಷ್ಠ ವಿಶ್ವಾಮಿತ್ರರ ಸಂಘರ್ಷ ಇರ್ಬೋದು, ಅಥವಾ ಹರಿಶ್ಚಂದ್ರ ಮತ್ತು ವಿಶ್ವಾಮಿತ್ರರ ಸಂಘರ್ಷ ಇದೆಯಲ್ಲ, ಇದನ್ನ ಇನ್ನೂ ಕೆಲವು ವಿಮರ್ಶಕರು ಇದನ್ನ ಬೇರೆಯ ಭಾಗವಾಗಿ ನೋಡ್ತಾ ಹೋಗ್ತಾರೆ. ಮುಖ್ಯವಾಗಿ ಹರಿಶ್ಚಂದ್ರ ಅನ್ನುವ ಒಬ್ಬ ರಾಜ, ಅವನು ರಾಜಪ್ರಭುತ್ವದ ಪ್ರತಿನಿಧಿಯಾಗಿ, ಆರ್ಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ, ಮತ್ತು ನಾಡು ಅಂತಂದ್ರೆ ಏನು, ನಾಡಿನಲ್ಲಿರುವವರು ಮತ್ತು ಕಾಡಿನಲ್ಲಿರುವವರು ಈ ಸಂಘರ್ಷ ಇದೆಯಲ್ಲ ಅದರ ಪ್ರತಿನಿಧಿಯಾಗಿ, ಸೂರ್ಯವಂಶದ ಪ್ರತಿನಿಧಿಯಾಗಿ ಮತ್ತು ವರ್ಣ ವ್ಯವಸ್ಥೆಯ ಪ್ರತಿನಿಧಿಯಾಗಿ ನೋಡಿದ್ರೆ, ವಿಶ್ವಾಮಿತ್ರನನ್ನ ರಾಜಪ್ರಭುತ್ವದ ಪ್ರತಿನಿಧಿಯಾಗಿ ಅದರ ಎದುರಿಗೆ ಈ ಮುನಿ ವ್ಯವಸ್ಥೆ ಅಂತಿತ್ತು. ಅಂದ್ರೆ ಹೀಗೆ ಮುನಿಗಳು ಹೇಗೆ ಅವ್ರ ಬದುಕಿನ ಕ್ರಮ ಇತ್ತು, ರಾಜನ ಬದುಕಿನ ಕ್ರಮ ಇತ್ತಲ್ಲ, ಆ ಸಂಘರ್ಷದ ಭಾಗವಾಗಿಯೂ ನಾವು ನೋಡ್ತಾ ಹೋಗ್ತೀವಿ. ಹರಿಶ್ಚಂದ್ರನನ್ನ ಆರ್ಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ನೋಡುವಾಗ, ವಿಶ್ವಾಮಿತ್ರ ಪ್ರತಿನಿಧಿಸುವ ಜಗತ್ತಿದೆಯಲ್ಲ ಅದು ದ್ರಾವಿಡ ಸಂಸ್ಕೃತಿಯ ಪ್ರತಿನಿಧಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಹರಿಶ್ಚಂದ್ರ ಪ್ರತಿನಿಧಿಸುವ ಜಗತ್ತು ಅದು ನಾಡವರು ಮತ್ತು ಅದು ನಾಡವರ ರೀತಿಯಲ್ಲಿದ್ರೆ, ವಿಶ್ವಾಮಿತ್ರ ಪ್ರತಿನಿಧಿಸುವಂತ ಜಗತ್ತಿದೆಯಲ್ಲ ಅದು ಕಾಡು ಸಂಸ್ಕೃತಿಯನ್ನ ಪ್ರತಿನಿಧಿಸ್ತದೆ. ಹರಿಶ್ಚಂದ್ರ ಹೇಳುವಂತ ಲೋಕ ಅಥವಾ ಅವನ ಒಂದು ಬದುಕಿನ ಜಗತ್ತಿದೆಯಲ್ಲ ಇದು ವರ್ಣ ವ್ಯವಸ್ಥೆಯನ್ನ ಪ್ರತಿನಿಧಿಸಿದ್ರೆ, ವಿಶ್ವಾಮಿತ್ರನ ಎಲ್ಲ ಘಟನೆಗಳು ಆಲೋಚನೆಗಳಿದಾವಲ್ಲ ಅವು ವರ್ಣ ಸಂಕರವನ್ನ ಪ್ರತಿನಿಧಿಸ್ತವೆ ಅಂತ ಹೇಳಿ ಕನ್ನಡದ ಬೇರೆ ಬೇರೆ ವಿಮರ್ಶಕರು ಹೀಗೆ ಹರಿಶ್ಚಂದ್ರ ಮತ್ತು ವಿಶ್ವಾಮಿತ್ರರ ಈ ಸಂಘರ್ಷವನ್ನ ಅಥವಾ ಈ ಮುಖಾಮುಖಿಯನ್ನ ವಿಮರ್ಶೆಯ ಸಂದರ್ಭದಲ್ಲಿ ಅಥವಾ ಸಾಂಸ್ಕೃತಿಕ ಮುಖಾಮುಖಿಯ ಸಂದರ್ಭದಲ್ಲಿ ಇವುಗಳನ್ನ ಆರ್ಯ ಮತ್ತು ದ್ರಾವಿಡ ಅಥವಾ ವೈದಿಕ ಅವೈದಿಕ ಹಿನ್ನೆಲೆ ಇಟ್ಕೊಂಡು ಕೂಡ ಇವುಗಳನ್ನ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಇವುಗಳನ್ನು ಕೂಡ ನಾವು ಒಟ್ಟು ಭಾರತೀಯ ಸಂಸ್ಕೃತಿಯ ಒಳಗಡೆಗೆ, ಭಾರತೀಯ ಚರಿತ್ರೆ ಒಳಗಡೆಗೆ ನಮಗೆ ಅವೈದಿಕ ಧಾರೆಯೂ ಇದೆ, ವೈದಿಕ ಧಾರೆಯೂ ಇದೆ. ಹಾಗಾಗಿ ಹೇಗೆ ನಾವು ಚಾರಿತ್ರಿಕವಾಗಿ ಒಂದು ಸಂಘರ್ಷವನ್ನ ನೋಡ್ತೀವಲ್ಲ, ಈ ಕಾವ್ಯದ ಒಳಗಡೆಗೂ ನಾವು ಒಂದು ಭಾರತೀಯ ಎರಡು ಧಾರೆಗಳ ಒಂದು ಸಂಘರ್ಷದ ಕಥನವಾಗಿಯೂ ಕೂಡ ಹರಿಶ್ಚಂದ್ರ ಆ ಕಾವ್ಯವನ್ನ ವಿಶ್ಲೇಷಣೆ ಮಾಡುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರ ಆಚೆಗೆ ನಾವು ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಮೌಲ್ಯಗಳ ಬಗ್ಗೆ ಒಂದಿಷ್ಟು ನಾನು ಇಲ್ಲಿ ಚರ್ಚೆ ಮಾಡ್ಬೇಕು. ಹರಿಶ್ಚಂದ್ರ ಮುಖ್ಯವಾಗಿ ಇಡೀ ಕಾವ್ಯದ ಉದ್ದಕ್ಕೂ ಅವನು ತುಂಬಾ ಮುಖ್ಯವಾಗಿ ಒಂದು 3 ಮೌಲ್ಯಗಳ ಬಗ್ಗೆ ಹೆಚ್ಚು ಅವನು ಪ್ರಸ್ತಾಪವನ್ನ ಮಾಡ್ತಾ ಹೋಗ್ತಾನೆ. ಒಂದು ಸತ್ಯನಿಷ್ಠವಾದ ಮೌಲ್ಯ, ಇನ್ನೊಂದು ಕುಲನಿಷ್ಠವಾದ ಮೌಲ್ಯ, ಮತ್ತೊಂದು ರಾಜನಿಷ್ಠವಾದ ಮೌಲ್ಯ. ನಾನು ಮೊದಲು ರಾಜನಿಷ್ಠ ಮೌಲ್ಯದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡೋದಾದ್ರೆ, ಹರಿಶ್ಚಂದ್ರ ಅಯೋಧ್ಯೆಯ ಅರಸ. ಹಾಗಾಗಿ ಅವನಿಗೆ ವಿಶ್ವಾಮಿತ್ರ ಸೃಷ್ಟಿಸಿರುವ ಗಾನರಾಣಿಯರು ಬಂದು ಹರಿಶ್ಚಂದ್ರ ಅವನೇನು ತನ್ನ ಬೇಟೆಯ ಆಯಾಸವನ್ನ ಅವನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಆ ಗಾನರಾಣಿಯರ ನೃತ್ಯವನ್ನ, ಹಾಡನ್ನ ಅವನು ಸವಿದ ಅಥವಾ ಅದನ್ನ ಆಸ್ವಾದನೆ ಮಾಡಿದ ಅಂತನ್ನುವ ಸಂದರ್ಭದಲ್ಲಿ ಅವರು ಏನಾದ್ರೂ ನಮಗೆ ಕೊಡುವಂತ ಕೇಳಿದಾಗ, ಅಥವಾ ಸ್ವತಃ ಹರಿಶ್ಚಂದ್ರನೇ ಅವ್ರಿಗೊಂದಿಷ್ಟು ದಾನ ಮಾಡಕ್ ಹೋಗ್ತಾನೆ. ಆದ್ರೆ ಅವರು ಏನ್ ಕೇಳ್ತಾರೆ, ಇಲ್ಲ, ನಿನ್ನ ರಾಜ್ಯದ ಸಂಕೇತವಾಗಿರುವ, ನಿನ್ನ ಸೂರ್ಯವಂಶದ ಸಂಕೇತವಾಗಿರುವ ಬೆಳ್ಗೊಡೆಯನ್ನ ಕೇಳ್ತಾರೆ. ಅವನು ನಾನು ಬೆಳ್ಗೊಡೆಯನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಇದು ನನ್ನ ರಾಜತ್ವದ ಸಂಕೇತ, ನನ್ನ ಸೂರ್ಯವಂಶದ ಸಂಕೇತ, ನಾನು ಯಾವುದೇ ಕಾರಣಕ್ಕೂ ಇದನ್ನು ಕೊಡೋದಿಲ್ಲ ಅಂತ. ಅವಾಗ ಅವರು ಮದುವೆ ಆಗುವಂತ ಹೇಳಿ ಕೂಡ ಆ ಗಾನರಾಣಿಯರು ಕೇಳಿದಾಗ ಅವಾಗ್ಲೂ ಅವನು ಹೇಳ್ತಾನೆ, ಇಲ್ಲ, ಸಾಮಾನ್ಯ ಅಪರಿಚಿತರು ಬಂದು ನಮ್ಮ ಸೂರ್ಯವಂಶದ ಜೊತೆಗೆ ಒಂದು ವೈವಾಹಿಕ ಸಂಬಂಧವನ್ನ ಬೆಳೆಸ್ಬೇಕಾದ್ರೆ ಲೋಕದ ರಾಜರೇ ಯೋಚನೆ ಮಾಡ್ತಿರುವಾಗ ನೀವು ಯಾರೋ ಅಪರಿಚಿತರು ಬಂದು ಇಂಥ ಸೂರ್ಯವಂಶದ ರಾಜನ ಜೊತೆಗೆ ಒಂದು ವೈವಾಹಿಕ ಸಂಬಂಧವನ್ನ ಏರ್ಪಾಡು ಮಾಡುವುದಕ್ಕಾಗಿ ಕೇಳ್ತಿರಲ್ಲ, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ನಮಗೆ ಹರಿಶ್ಚಂದ್ರ ತನ್ನ ರಾಜಕೀಯ ಅಥವಾ ತನ್ನ ರಾಜ ವ್ಯವಸ್ಥೆಯ ಮೌಲ್ಯವನ್ನ ಅವನು ಸಾಧ್ಯವಾದಷ್ಟು ಅವುಗಳನ್ನ ಉಳಿಸಿಕೊಂಡು ಹೋಗುವಂತ ಒಂದು ವ್ಯಕ್ತಿತ್ವ ಈ ಕೃತಿಯ ಒಳಗಡೆಗೆ ನಮಗೆ ಕಾಣ್ತದೆ.
ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಕುಲನಿಷ್ಠೆ ಅಥವಾ ಕುಲ ಮೌಲ್ಯ ಅಂತ ಕರಿತೀವಿ. ಏನು ಹರಿಶ್ಚಂದ್ರ, ನಾವು ಇಡೀ ಭಾರತೀಯ ಪುರಾಣಗಳಲ್ಲಿ ಈ ಸೂರ್ಯವಂಶ ಮತ್ತು ಚಂದ್ರವಂಶ ಎರಡು ಬಗೆಯಲ್ಲಿ ಏನು ಗುರುತು ಮಾಡ್ತೀವಲ್ಲ, ಅವನು ಸೂರ್ಯವಂಶದ ಪ್ರತಿನಿಧಿಯಾಗಿ ಆ ಸೂರ್ಯವಂಶಕ್ಕೆ ಇರುವಂತ ಘನತೆ, ಆಚಾರ, ವಿಚಾರಗಳಿದಾವಲ್ಲ, ಅವನು ಎಲ್ಲಿಯೂ ಬಿಟ್ಕೊಡೋಕೆ ಹೋಗೋದಿಲ್ಲ. ಅವನು ಆ ಗಾಣರಾಣಿಯರನ್ನ ಮದುವೆ ಆಗುವ ಅಂತ ಹೇಳಿ ಅವ್ರು ಕೇಳಿಕೊಂಡಾಗ ಅಲ್ಲಿ ಅವನಿಗೆ ಮೊದಲು ತಾನು ರಾಜ ಅನ್ನುವ ಪ್ರಶ್ನೆಯನ್ನ ಅವನು ಮುಂದಿಟ್ರೆ, ಎರಡನೇ ಪ್ರಶ್ನೆ ಇರೋದು ಏನು ಅಂತಂದ್ರೆ ಕುಲದ ಪ್ರಶ್ನೆಯನ್ನ ಇಡ್ತಾನೆ. ಅಂದ್ರೆ ನಮ್ ಕುಲನೇ ಬೇರೆ, ನಿಮ್ ಕುಲನೇ ಬೇರೆ, ಅದು ಸಾಧ್ಯವೇ ಇಲ್ಲ ಅಂತನ್ನುವ ಮಾತನ್ನ ಇಡ್ತಾನೆ. ಇದೇ ತನ್ನ ಕುಲದ ಪ್ರಶ್ನೆಯನ್ನ ಅವನು ಎಲ್ಲೆಲ್ಲಿ ಪ್ರಸ್ತಾಪ ಮಾಡ್ತಾನೆ ಅಂತಂದ್ರೆ, ಹರಿಶ್ಚಂದ್ರನನ್ನ ಅವನು ತನ್ನನ್ನ ಮಾರಿಕೊಳ್ಬೇಕಿರ್ತದೆ. ಅಂತ ಸಂದರ್ಭದಲ್ಲಿ ವೀರಬಾಹು ಅವನ ಖರೀದಿಗಾಗಿ ಬರ್ತಾನೆ. ಅಂದ್ರೆ ಒಬ್ಬ ಕೆಲ ಸಮುದಾಯದವನಿಗೆ ನಾನು ಒಬ್ಬ ಸೂರ್ಯವಂಶದನಾಗಿ ಇಂಥವನಿಗೆ ನನ್ನನ್ನ ಮಾರಿಕೊಳ್ಳುವಂತಹ ಸಂದರ್ಭ ಬಂತಲ್ಲ ಅಂತ ಹೇಳಿ ಅವನು ತನ್ನ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾನಲ್ಲ. ಇಂತಹ ಸಂದರ್ಭದ ಒಳಗಡೆ ನಮಗೆ ಹರಿಶ್ಚಂದ್ರ ತನ್ನ ಕುಲದ ಮೌಲ್ಯವನ್ನ, ತನ್ನ ಕುಲ ಅಂತಂದ್ರೆ ಅದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ಜಾತಿಯ ಮೌಲ್ಯವನ್ನು ಕೂಡ ಅವನು ಉಳಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಈ ಕಾವ್ಯದ ಒಳಗಡೆಗೆ ಮಾಡಿದ ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ಸತ್ಯದ ಮೌಲ್ಯ. ಇನ್ನೊಂದು ಪ್ರಶ್ನೆ ಬರ್ತದೆ, ಸತ್ಯ ಹರಿಶ್ಚಂದ್ರ ಇಲ್ಲಿ ಏನ್ ಮಾಡಿದಾನೆ, ಅವನಿಗೆ ನೀನ್ ಏನ್ ಕೇಳ್ತೀಯೋ ಕೇಳು ಅಂತ ಹೇಳಿ ಯಾರು ವಿಶ್ವಾಮಿತ್ರರಿಗೆ ಕೇಳಿದಾಗ ಅವರು ತನ್ನ ರಾಜ್ಯವನ್ನ ಕೇಳ್ತಾರೆ, ರಾಜ್ಯವನ್ನ ಕೊಡ್ತಾನೆ. ಆಮೇಲೆ ಅವರು ಒಂದು ಆನೆ ಮೇಲೆ ನಿಂತ್ಕೊಂಡು ಆಕಾಶಕ್ಕೆ ಕವಡಿಯನ್ನ ಎಸಿತಾನೆ. ಅದು ಎಷ್ಟು ದೂರ ಹೋಗ್ತದಲ್ಲೋ ಅಷ್ಟು ನೀನು ಸಂಪತ್ತನ್ನ ಕೊಡಂದಾಗ ಇಡೀ ತನ್ನ ರಾಜ್ಯವನ್ನೆಲ್ಲ ಇದನ್ನ ಮಾಡ್ತಾನೆ. ಕೊನೆಗೆ ದಕ್ಷಿಣೆ ಕೊಡುವ ವಿಚಾರಕ್ಕೆ ಬಂದಾಗ ಕೊನೆಗೆ ತನ್ನ ಹೆಂಡತಿ ಮಕ್ಕಳನ್ನ ಇದೆಲ್ಲವನ್ನ ಮಾರ್ತಾನೆ. ಇಂಥ ಸಂದರ್ಭದಲ್ಲಿ ಏನು ವಿಶ್ವಾಮಿತ್ರನಿಗೆ ಅವನೊಂದು ಮಾತು ಕೊಟ್ಟಿರ್ತಾನಲ್ಲ, ಅದು ಸತ್ಯ. ಅದನ್ನ ಉಳಿಸಿಕೊಳ್ಳುವುದಕ್ಕಾಗಿನೇ ಅನೇಕ ಬಗೆಯ ಕಷ್ಟಗಳನ್ನ, ಸವಾಲುಗಳನ್ನ, ತಾನು ಕಷ್ಟ ಸವಾಲುಗಳನ್ನ ಅನುಭವಿಸುವುದಲ್ಲದೆ ತನ್ನ ಹೆಂಡತಿ ಚಂದ್ರಮತಿ ಮತ್ತು ಲೋಹಿತಾಶ್ವರ ಸಾವಿನಂತ ಘಟನೆಗಳನ್ನೂ ಕೂಡ ಅವನು ತನ್ನ ಬದುಕಿನ ಒಳಗಡೆಗೆ ಎದುರಿಸೋದಿದೆಯಲ್ಲ, ಇಂತಹ ಸಂದರ್ಭದ ಒಳಗಡೆಗೆ ಅವನು ಸತ್ಯವನ್ನ ಒಂದು ಮೌಲ್ಯವಾಗಿ ಅದನ್ನ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ರಾಘವಾಂಕ ಹರಿಶ್ಚಂದ್ರ ಏನೆಲ್ಲ ಒಂದು ಹೋರಾಟವನ್ನ ಮಾಡಿದ, ಏನೆಲ್ಲ ಸವಾಲುಗಳನ್ನ ಎದುರಿಸಿದ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಹರಿಶ್ಚಂದ್ರ ಕಾವ್ಯದ ಒಳಗಡೆಗೆ ಹರಿಶ್ಚಂದ್ರ ಮುಖ್ಯವಾಗಿ ರಾಜ್ಯ ಮೌಲ್ಯ, ಕುಲ ಮೌಲ್ಯ ಮತ್ತು ಸತ್ಯನಿಷ್ಠ ಮೌಲ್ಯ ಅವುಗಳನ್ನ ಸಾಧಿಸುವುದಕ್ಕಾಗಿ ಅಥವಾ ಅವುಗಳನ್ನ ಅನುಸರಿಸುವುದಕ್ಕಾಗಿನೇ ಇಡೀ ಕಾವ್ಯದ ಒಳಗಡೆಗೆ ಅವನ ಕ್ರಿಯೆ ನಡೆದಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಇದರ ಆಚೆಗೆ ನಮಗೆ ಇನ್ನೊಂದು ಘಟನೆಯನ್ನ ನಾನು ಚಾರಿತ್ರಿಕ ಸಂದರ್ಭದ ಒಳಗಡೆಗೆ ಅದನ್ನಾಗ್ಲೇ ಹೇಳೋದನ್ನ ಮರೆತೆ. ಈ ಕೃತಿಯಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಕಾಣೋದು ಏನು ಅಂತಂದ್ರೆ ಬೇಟೆಯ ವ್ಯವಸ್ಥೆ. ಅಂದ್ರೆ ಹರಿಶ್ಚಂದ್ರನ ಅಯೋಧ್ಯ ರಾಜ್ಯದ ಒಳಗಡೆಗೆ ವಿಶ್ವಾಮಿತ್ರ ಈ ಮೃಗಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಮಾಯಾ ಮೃಗಗಳನ್ನ ಸೃಷ್ಟಿ ಮಾಡಿ ಇಡೀ ಅಯೋಧ್ಯೆಯ ಅಯೋಧ್ಯೆಯ ಏನು ರೈತರು ಇರ್ತಾರಲ್ಲ ಅವರ ಎಲ್ಲಾ ಬೆಳೆಗಳನ್ನ ನಾಶ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆ ಎಲ್ಲಾ ರೈತರು ಬಂದು ಹರಿಶ್ಚಂದ್ರನಿಗೆ ದೂರು ನೀಡ್ತಾರೆ. ನಿನ್ನ ರಾಜ್ಯದ ಒಳಗಡೆಗೆ ನಮಗೆ ಶತ್ರುಗಳ ಕಾಟ ಇಲ್ಲ, ನಮಗೆ ತೆರಿಗೆಯ ಕಾಟ ಇಲ್ಲ, ಕಳ್ಳರ ಕಾಟವಿಲ್ಲ, ದರೋಡೆಕೋರರ ಕಾಟವಿಲ್ಲ, ಆಮೇಲೆ ಪ್ರಾಕೃತಿಕ ವಿನಾಶಗಳ ಕಾಟ ಇದೆ, ನಾವು ಎಲ್ಲಾ ರೀತಿಯಿಂದಲೂ ಸಮೃದ್ಧವಾಗಿದ್ದೀವಿ. ಆದರೆ ನಮಗೆ ಈ ತರದ ಏನು ಮೃಗಗಳು ಬಂದು, ಪಕ್ಷಿಗಳು ಬಂದು ನಮ್ಮ ಬೆಳೆಯನ್ನೆಲ್ಲ ನಾಶ ಮಾಡ್ತವೆ, ಇದರಿಂದ ನಮ್ಮನ್ನ ರಕ್ಷಿಸಬೇಕು ಅಂತ ಹೇಳಿ ಆ ರೈತರೆಲ್ಲ ಹರಿಶ್ಚಂದ್ರನಿಗೆ ಕೇಳಿದಾಗ ಅವಾಗ ಅವನು ತನ್ನ ರಾಜ್ಯದಲ್ಲಿರುವಂತ ಬೇಟೆಗಾರರ ಪಡೆಯನ್ನ ಕರೆಸಿ ಅವನೇನ್ ಮಾಡ್ತಾನೆ, ಆ ಎಲ್ಲಾ ರೈತರಿಗೆ ತೊಂದರೆ ಕೊಡುವಂತ ಆ ಎಲ್ಲಾ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಅವನು ಬೇಟೆ ಆಡಿಸ್ತಾನೆ. ಅಂದ್ರೆ ಆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಈ ಬೇಟೆ ಸಂಪ್ರದಾಯದ ಬಗ್ಗೆ ನಮ್ಗೆ ಅನೇಕ ಮಹತ್ವದ ಘಟನೆಗಳು ನಮಗೆ ಈ ಕೃತಿಯಲ್ಲಿ ಸಿಗ್ತವೆ. ತುಂಬಾ ಮುಖ್ಯವಾಗಿ ನಮಗೆ ಹರಿಶ್ಚಂದ್ರ ಅಲ್ಲಿ
ಏನು ವಿಶ್ವಾಮಿತ್ರ ಸೃಷ್ಟಿ ಮಾಡಿರುವಂತ ಒಂದು ತನ್ನ ಮಾಯ ರೂಪವಾಗಿ ಸೃಷ್ಟಿ ಮಾಡಿರುವಂತ ಏನು ಹಂದಿ ಇದೆಯಲ್ಲ, ಅದರ ಭೀಕರ ಚಿತ್ರಣವನ್ನ ಕೊಡುವಾಗ ನಮಗೆ ಹರಿಶ್ಚಂದ್ರ ಆ ಕಾವ್ಯದಲ್ಲಿ ಈ ಹರಿಶ್ಚಂದ್ರ ಮತ್ತು ತುಂಬಾ ದೊಡ್ಡದಾಗಿರುವ ಮಾಯಾರೂಪಿಯಾಗಿರುವ ಹಂದಿಯ ಜೊತೆಗೆ ಅವನ ಶನಸಾಟ, ಅದನ್ನ ಅಟ್ಟಿಸಿಕೊಂಡು ಅವನು ಬಾಣ ಪ್ರಯೋಗ ಮಾಡೋದಿಲ್ಲ ಇದೆಯಲ್ಲ, ಈ ಚಿತ್ರಣವನ್ನ ಗಮನಿಸಿದಾಗ ಅವನು ತುಂಬಾ ಹತ್ತಿರದಿಂದ ಆ ಕಾಲದ ಬೇಟೆ ವ್ಯವಸ್ಥೆಯನ್ನ ತನ್ನ ಕೃತಿಯಲ್ಲಿ ಅವನು ದಾಖಲೆ ಮಾಡ್ತಿದ್ದಾನೆ ಅಂತ ಹೇಳಿ ನಮಗೆ ಅನಿಸ್ತಾ ಹೋಗ್ತದೆ. ಹೀಗಾಗಿ ಈ ಕೃತಿಯಲ್ಲಿ ಬರುವಂತಹ ಬೇಟೆಯ ಚಿತ್ರಣಗಳಿದಾವಲ್ಲ, ಅವು ಕೂಡ ನಮ್ಮ ಸಾಮಾಜಿಕ ಚರಿತ್ರೆಯ ಭಾಗವಾಗಿನೇ ದಾಖಲೀಕರಣ ಆಗಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಇನ್ನೊಂದು ಈ ಪುರಾಣ ಮತ್ತು ಚರಿತ್ರೆ ಎನ್ನುವ ಈ ಕಾವ್ಯದ ವಸ್ತು ಇದೆಯಲ್ಲ, ಹರಿಶ್ಚಂದ್ರನಿಗೆ ಇಲ್ಲಿ ರಾಘವಾಂಕನಿಗೆ ಒಂದು ಬಿರುದಿದೆ, ಉಭಯ ಕವಿ ಕಮಲರವಿ ಅಂತನ್ನುವ ಒಂದು ಬಿರುದಿದೆ. ಹೀಗೆ ಚರಿತ್ರೆ ಮತ್ತು ಪುರಾಣ ಈ ಎರಡು ವಸ್ತುಗಳನ್ನ ಬಳಸಿಕೊಂಡು ಕಾವ್ಯ ರಚಿಸುವ ಸಾಮರ್ಥ್ಯ ಇರುವ ಕಾರಣಕ್ಕಾಗಿನೇ ಅವನಿಗೆ ಉಭಯ ಕವಿ ಅಂದ್ರೆ ಚಾರಿತ್ರಿಕ ವಸ್ತು ಮತ್ತು ಪೌರಾಣಿಕ ವಸ್ತು ಇವೆರಡನ್ನು ಸೃಷ್ಟಿ ಮಾಡುವ ಕಾರಣಕ್ಕಾಗಿ, ಸೃಷ್ಟಿಸುವ ಸಾಮರ್ಥ್ಯ ಇರುವ ಕಾರಣಕ್ಕಾಗಿ ಅವನಿಗೆ ಉಭಯ ಕವಿ ಕಮಲರವಿ ಅನ್ನುವ ಬಿರುದಿತ್ತು ಅನ್ನುವ ಚರ್ಚೆಯನ್ನು ಕೂಡ ನಾವು ಈ ರಾಘವಾಂಕನ ಸಂದರ್ಭದಲ್ಲಿ ನೋಡ್ತೀವಿ. ಅದನ್ನ ಕನ್ನಡ ಸಂದರ್ಭದಲ್ಲಿ ಉಭಯ ಕವಿ ಮತ್ತು ಕಮಲರವಿ ಎನ್ನುವ ಈ ಬಿರುದಿನ ಬಗ್ಗೆ ಇದು ಬೇರೆ ಬೇರೆ ಕವಿಗಳು ಇರುವುದನ್ನು ನಾವು ಗಮನಿಸ್ತೀವಿ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲಿ ಪ್ರಾವೀಣ್ಯತೆ ಇರುವ ಕಾರಣಕ್ಕಾಗಿ ಕನ್ನಡ ಕವಿಗಳಿಗೆ ಈ ಉಭಯ ಕವಿ ಅನ್ನುವ ಬಿರುದಿತ್ತು ಅನ್ನುವ ಚರ್ಚೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೆಲವರು ಏನ್ ಹೇಳ್ತಾರೆ, ಅವರು ಕವಿಯೂ ಆಗಿದ್ರು ಮತ್ತು ಕಲಿಯೂ ಆಗಿದ್ರು. ಅಂದ್ರೆ ಚಂಪು ಕವಿಗಳು, ಕೆಲವು ಕನ್ನಡದ ಕವಿಗಳು ಅವರು ಕವಿಯಾಗಿ ಇರುವಂತೆಯೇ ಆ ಕಾಲದಲ್ಲಿ ಅವರು ವೀರರಾಗಿಯೂ ಕೂಡ ರಾಜರ ಆಸ್ಥಾನದ ಒಳಗಡೆ ಇದ್ರು. ಹೀಗಾಗಿ ಕವಿ ಮತ್ತು ಕಲಿ ಎರಡೂ ಆಗಿರೋ ಕಾರಣಕ್ಕಾಗಿ ಅವರಿಗೆ ಉಭಯ ಕವಿ ಅಂತನ್ನುವ ಬಿರುದು ಬಂತು ಅನ್ನುವ ಇನ್ನೊಂದು ಚರ್ಚೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೆಲವರು ಏನ್ ಹೇಳ್ತಾರೆ, ಇಲ್ಲ ಕನ್ನಡ ಕವಿಗಳು ಶಾಸ್ತ್ರ ಕಾವ್ಯವನ್ನ ರಚನೆ ಮಾಡ್ತಾ ಇದ್ರು ಮತ್ತು ಪುರಾಣ ಕಾವ್ಯಗಳನ್ನ ರಚನೆ ಮಾಡ್ತಾ ಇದ್ರು. ಅಂದ್ರೆ ಶಾಸ್ತ್ರ ಕಾವ್ಯ ರಚನೆಯಲ್ಲೂ ಪ್ರಾವೀಣ್ಯತೆಯನ್ನ, ಪುರಾಣ ಕಾವ್ಯವನ್ನ ರಚನೆ ಮಾಡುವುದರಲ್ಲಿಯೂ ಪ್ರಾವೀಣ್ಯತೆಯನ್ನ ಅವರು ಸಾಧಿಸಿದ್ರು. ಹೀಗಾಗಿ ಅವರಿಗೆ ಉಭಯ ಕವಿ ಎನ್ನುವ ಬಿರುದಿತ್ತು ಅನ್ನುವುದನ್ನ ಕೆಲವು ಚರ್ಚೆಯನ್ನ ನೋಡ್ತಾ ಹೋಗ್ತೀವಿ. ಹೀಗಾಗಿ ಇಲ್ಲಿ ರಾಘವಾಂಕನ ಸಂದರ್ಭದಲ್ಲಿ ಈ ಉಭಯ ಕವಿ ಅಂತನ್ನುವುದನ್ನ ನಾವು ಮುಖ್ಯವಾಗಿ ಅವನು ತನ್ನ ಕಾವ್ಯದಲ್ಲಿ ಚಾರಿತ್ರಿಕ ವಸ್ತುವನ್ನ ಮತ್ತು ಪೌರಾಣಿಕ ವಸ್ತುವನ್ನ ಅವನು ತುಂಬಾ ಯಶಸ್ವಿಯಾಗಿ ಅದನ್ನ ಸಾಧಿಸಿರುವ ಕಾರಣಕ್ಕಾಗಿನೇ ಅವನಿಗೆ ಆ ಹೆಸರು ಬಂದಿರಬಹುದು ಅಂತ ಹೇಳಿ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು ಅನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಚರ್ಚೆ ಮಾಡೋದು ಸತ್ಯನಿಷ್ಠತೆ ಬಗ್ಗೆ. ಅಂದ್ರೆ ಕೊನೆಗೇನು ಹರಿಶ್ಚಂದ್ರ ಕಾವ್ಯದಲ್ಲಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರ ಅಂತೇಳಿ, ಅಂದ್ರೆ ಸತ್ಯ ಮತ್ತು ಶಿವ ಇವುಗಳನ್ನ ನಾವು ನೋಡಿದಾಗ ಇವುಗಳನ್ನ ಎಲ್ಲಿಂದ ಪ್ರೇರಣೆಯಾಗಿ ಪಡ್ಕೊಂಡ ಅಂತೇಳಿ ನೋಡೋದಾದ್ರೆ, ಕೆಲವು ಈ ಕೃತಿಯನ್ನ ಓದಿದಾಗ ಒಂದು ಆಯಾಮದಿಂದ ನಾವು ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ನಮ್ಮ ಶಿವಶರಣರು ನಡೆ ನುಡಿ ಬಗ್ಗೆ ತುಂಬಾ ಚರ್ಚೆಯನ್ನ ಮಾಡಿದ್ರು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅಂತನ್ನುವ ವಚನದ ಮೂಲಕ ನಾವು ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ, ಆ ನಡೆ ಮತ್ತು ನುಡಿ ಇವು ಎರಡನ್ನು ನಾವು ಹರಿಶ್ಚಂದ್ರನ ಕಾವ್ಯದ ಒಳಗಡೆಗೆ ಹರಿಶ್ಚಂದ್ರನ ವ್ಯಕ್ತಿತ್ವದಲ್ಲಿ ತುಂಬಾ ದಟ್ಟವಾಗಿ ಕಾಣ್ತಾ ಇದ್ದೀವಿ. ಇಲ್ಲಿ ಹರಿಶ್ಚಂದ್ರ ಅನ್ನುವವನು ನಮಗೆ ಒಬ್ಬ ಪೌರಾಣಿಕ ವ್ಯಕ್ತಿ ಆದರೂ ಕೂಡ ಅವನ ವ್ಯಕ್ತಿತ್ವದ ಒಳಗಡೆಗೆ ಈ ಶಿವಶರಣರ ನಡೆ ಮತ್ತು ನುಡಿಯ ಮೌಲ್ಯವನ್ನ ಅಲ್ಲಿ ಸಮೀಕರಿಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನ ನಾವು ಪೌರಾಣಿಕ ಕಾವ್ಯ ಅಂತ ಹೇಳಿ ಕರೆಯುವುದಕ್ಕಿಂತ ಈ ಶಿವಶರಣರ ತತ್ವಗಳನ್ನ ಈ ಪುರಾಣದ ಆಕೃತಿಯ ಒಳಗಡೆಗೆ ಮರು ವ್ಯಾಖ್ಯಾನ ಮಾಡುವ ಕೆಲಸವನ್ನ ಇಲ್ಲಿ ನಮಗೆ ರಾಘವಾಂಕ ಮಾಡಿದಾನೆ ಅನ್ನುವುದನ್ನ ನಾವು ಇನ್ನೊಂದು ಅದ್ರ ಬಗ್ಗೆ ಇರುವ ಚರ್ಚೆಯನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಬಹುದು.
ಇಷ್ಟು ಮಾತುಗಳು ಸಾಕು ಅಂತ ಅನಿಸುತ್ತೆ. ನಾನು ನೇರವಾಗಿ ಹರಿಶ್ಚಂದ್ರನ ಕಥೆಗಿಂತ ಹೆಚ್ಚಾಗಿ ಅದರ ಬೇರೆ ಬೇರೆ ತಾತ್ವಿಕ ಆಯಾಮದ ಕುರಿತಾಗಿ ನಾನು ಈವರೆಗೆ ನನ್ನ ಮಾತುಗಳನ್ನ ಹಂಚ್ಕೊಂಡಿನಿ. ಧಾರವಾಡ ಕಟ್ಟೆಯ ಎಲ್ಲಾ ಪದಾಧಿಕಾರಿಗಳೇ ಮತ್ತು ಈ ಆನ್ಲೈನ್ ವೇದಿಕೆಯಲ್ಲಿರುವ ಎಲ್ಲ ಕನ್ನಡ ಮನುಷ್ಯಗಳಿಗೆ ನಾನು ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಓಕೆ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ಅತ್ಯಂತ ಸರಳವಾಗಿ ಸುಲಲಿತವಾಗಿ ನಮ್ಮ ರಾಘವಾಂಕನ ಬಗ್ಗೆ ಮತ್ತು ಹರಿಶ್ಚಂದ್ರ ಕಾವ್ಯದ ಬಗ್ಗೆ ನಮಗೆ ವಿಷಯನ್ನ ತಿಳಿಸಿಕೊಟ್ರಿ. ಬಸವರಾಜ್ ಡೋನೂರ್ ಸರ್ ಅವರ ಮಾತಿನ ನಂತರ ಮತ್ತೆ ಚರ್ಚೆಯಲ್ಲಿ ನಮ್ಮ ಮಾತುಗಳು ಮುಂದುವರಿಯುತ್ತವೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಧಾರವಾಡ ಕಟ್ಟೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವರಾಜ್ ಡೋನೂರ್ ಸರ್ ಅವರು ಕೆಲವೊಂದಿಷ್ಟು ಪೂರಕ ಮಾತುಗಳನ್ನ ಆಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೀವಿ ಸರ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿವರೆಗೆ ಡಾಕ್ಟರ್ ಮಹಾಂತೇಶ್ ಪಾಟೀಲರ ಮಾತುಗಳನ್ನ ನಾವು ಕೇಳಿದ್ದೇವೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಕುರಿತು ಮಹಾಂತೇಶ್ ಪಾಟೀಲರು ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದರು. ಹರಿಹರನ ತುಂಬಾ ಮಹತ್ವದ ಕಾವ್ಯ ಹರಿಶ್ಚಂದ್ರ ಕಾವ್ಯ, ಅವನ ತುಂಬಾ ಮಹತ್ವದ ಕಾವ್ಯ. ಈ ಕಾವ್ಯದ ಕುರಿತು ಕನ್ನಡದ ಹೆಚ್ಚು ಕಡಿಮೆ ಎಲ್ಲಾ ಪ್ರಥಮ ದರ್ಜೆ ವಿಮರ್ಶಕರು, ಹಿರಿಯ ವಿಮರ್ಶಕರು ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಈ ಕಾವ್ಯದ ವಸ್ತುವಿನ ಬಗ್ಗೆ, ಕಾವ್ಯದ ತಾತ್ವಿಕತೆಯ ಬಗ್ಗೆ ಮತ್ತು ಕಾವ್ಯದ ಅನೇಕ ಆಯಾಮಗಳ ಬಗ್ಗೆ ಅವರು ತಮ್ಮ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಅವರ ನಡುವೆ ಹೊಂದಾಣಿಕೆ ಕಾಣುವಂತೆ ಭಿನ್ನಾಭಿಪ್ರಾಯವೂ ಕಾಣಿಸ್ತದೆ. ಪಾಟೀಲ್ರು ಈ ಎಲ್ಲ ಸಂಗತಿಗಳನ್ನ ಒಂದು ವ್ಯವಸ್ಥಿತವಾದ ಚೌಕಟ್ಟಿನಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಿದ್ರು. ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಕನ್ನಡ ವಿಮರ್ಶಕರು ಹೇಳಿದ ಅನೇಕ ಮಾತುಗಳನ್ನ, ಅಭಿಪ್ರಾಯಗಳನ್ನ ಪ್ರಸ್ತಾಪ ಮಾಡುವುದರ ಜೊತೆಗೆ ತಮ್ಮ ಸ್ವಂತದ ಅಭಿಪ್ರಾಯಗಳನ್ನ ಕೂಡ ಅವರು ವ್ಯಕ್ತಪಡಿಸಿದ್ರು. ತಾತ್ವಿಕವಾಗಿ ಬಹಳ ಮಹತ್ವದ ಉಪನ್ಯಾಸ. ಯಾಕಂದ್ರೆ ಹರಿಶ್ಚಂದ್ರ ಕಾವ್ಯದ ವಸ್ತುವಿನ ಕುರಿತು ಅವರು ಕಡಿಮೆ ಮಾತನಾಡಿದರು. ಅದರ ಬೇರೆ ಬೇರೆ ಆಯಾಮಗಳ ಕುರಿತು, ಅದರ ತಾತ್ವಿಕತೆಯ ಕುರಿತು, ಅದರ ಅನೇಕ ರೀತಿಯ ರೀಡಿಂಗ್ ಪಾಸಿಬಿಲಿಟೀಸ್ ಗಳ ಕುರಿತು ಮಾತನಾಡಿದರು. ಹೀಗಾಗಿ ನನಗೆ ಅವರ ಉಪನ್ಯಾಸ ತುಂಬಾ ಮಹತ್ವದ ಉಪನ್ಯಾಸ ಆಗಿ ಕಾಣಿಸ್ತು. ಹೀಗಾಗಿ ಅವರ ಎಲ್ಲ ಮಾತುಗಳನ್ನ ನಾನು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಟ್ಟಿದ್ದೇನೆ. ಪ್ರಶಾಂತ್, ಎಲ್ಲೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಬಸವ ಮೇಡಮ್, ಪ್ಲೀಸ್ ಅದು ಅನ್ಮ್ಯೂಟ್ ಮಾಡ್ಕೊಂತೀರಾ ನಿಮ್ ಇದನ್ನ ಪ್ಲೀಸ್? ದಯವಿಟ್ಟು. ಥ್ಯಾಂಕ್ ಯು. ಈ ಕಾವ್ಯದ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಆಡಬಹುದು ಅಂತ ಕಾಣ್ತದೆ. ಒಂದು, ಮಹಾಂತೇಶ್ ಪಾಟೀಲರ ಕಾಳಜಿ ಬಗ್ಗೆ ನನಗೆ ಗೌರವ ಇದೆ. ಮತ್ತು ಹರಿಶ್ಚಂದ್ರ ಕಾವ್ಯದ ಇಲ್ಲಿಯವರೆಗಿನ ಓದುಗಳ ಬಗ್ಗೆ ಕೂಡ ನನಗೆ ಅಭಿಮಾನವಿದೆ. ಆದ್ರೂ ಕೂಡ ಕೆಲವು ರೀಡಿಂಗ್ಸ್ಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಮಟ್ಟದ ತಕರಾರು ಇದೆ. ಇದಕ್ಕೆ ಸಂಬಂಧಿಸಿದ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಬಹುದು. ಒಂದು ಸಾಹಿತ್ಯ ಕೃತಿಯನ್ನ ಹೇಗೆ ಓದ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದು ಈ ಕಾಲದಲ್ಲಿ ಬಹಳ ಪ್ರಸ್ತುತವಾದಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅನೇಕ ಜನ ವಿಮರ್ಶಕರು ಸಾಹಿತ್ಯದ ಪಠ್ಯಗಳನ್ನ ಕೇವಲ ಸಾಮಾಜಿಕ ನೆಲೆಯಲ್ಲಿ, ಆರ್ಥಿಕ ನೆಲೆಯಲ್ಲಿ, ರಾಜಕೀಯ ನೆಲೆಯಲ್ಲಿ ಓದುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರಿಂದ ಕಾವ್ಯದ ಒಂದು ಸಾಹಿತ್ಯದ ಪಠ್ಯದ ಮೂಲ ಆಶಯವನ್ನ ಚರ್ಚೆ ಮಾಡ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಒಂದು ಸಾಹಿತ್ಯ ಕೃತಿಯನ್ನ ಮೂಲಭೂತವಾಗಿ ಅದರ ಸಾಹಿತ್ಯಿಕ ಸಂಗತಿಗಳ ಹಿನ್ನೆಲೆಯಲ್ಲಿ ನೋಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಬೇಕು ಅಂತ ನನಗನ್ನಿಸ್ತದೆ. ಚರಿತ್ರೆಯ ಬಗ್ಗೆ ಮತ್ತು ಪುರಾಣದ ಬಗ್ಗೆ ಮಹಾಂತೇಶ್ ಪಾಟೀಲರು ಹೇಳಿದ ಮಾತುಗಳು ನನಗೆ ಹಿಡಿಸಿದವು. ಚರಿತ್ರೆ ಪುರಾಣ ಆಗೋದು, ಪುರಾಣ ಚರಿತ್ರೆ ಆಗೋದು ಒಂದು ದೊಡ್ಡ ಪ್ರೊಸೆಸ್, ಆ ಪ್ರಕ್ರಿಯೆ.
ಹೀಗಾಗಿ ಯಾಕೆ ಒಂದು 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 ಚರಿತ್ರೆಯ ಘಟನೆ ಅಥವಾ ಚಾರಿತ್ರಿಕ ಘಟನೆ, ಒಂದು ಚಾರಿತ್ರಿಕ ಘಟನೆ ಏಕೆ ಹೇಗೆ ಪುರಾಣ ಆಗ್ತದೆ ಮತ್ತು ಪುರಾಣ ಆದಾಗ ಅದರಲ್ಲಿ ಆಗ್ತಕ್ಕಂತ ಬದಲಾವಣೆಗಳಾವುವು ಎಂಬುದರ ಕುರಿತು ನಾವು ಚರ್ಚೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಹೋಗ್ಬೇಕು ಅಂತ ಅನ್ನೋದು ಬಂತು. ಎರಡನೆಯದು, ಏಕೆ ಮತ್ತು ಹೇಗೆ ಪುರಾಣ ಇತಿಹಾಸ ಆಗ್ತದೆ, ಒಂದು ಪೌರಾಣಿಕ ಪಾತ್ರ ಐತಿಹಾಸಿಕ ಪಾತ್ರ ಹೇಗಾಗ್ತದೆ, ಒಂದು ಐತಿಹಾಸಿಕ ಪಾತ್ರ ಪೌರಾಣಿಕ ಪಾತ್ರ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕು ಅನ್ನೋದು ಮತ್ತೊಂದು. ಇನ್ನು ಪುರಾಣಗಳ ಮೌಲ್ಯ ಮತ್ತು ಚಾರಿತ್ರಿಕ ಮೌಲ್ಯ, ಪೌರಾಣಿಕ ಮೌಲ್ಯ, ಇದ್ರ ಬಗೆಗೆ ಅನೇಕ ಜನರು ಗಮನ ಹರಿಸ್ತಾ ಇಲ್ಲ. ಅದ್ರ ಬಗೆಗೆ ನಾವು ಗಮನ ಹರಿಸ್ಬೇಕಾಗಿದೆ. ಇಂದಿನ ಉಪನ್ಯಾಸದಿಂದ ನಾವು ಇಂಥ ಸಂಗತಿಗಳನ್ನ ಕಲಿಯಬಹುದಾಗಿದೆ. ಪೌರಾಣಿಕ ಮೌಲ್ಯಗಳು ಮತ್ತು ಐತಿಹಾಸಿಕ ಮೌಲ್ಯಗಳು, ಪುರಾಣದ ಉದ್ದೇಶ ಮತ್ತು ಇತಿಹಾಸದ ಉದ್ದೇಶ, ಇಂದ ಅನೇಕ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಪೌರಾಣಿಕ ಮೌಲ್ಯಗಳ ಒಂದು ಪೌರಾಣಿಕ ಮೌಲ್ಯಗಳು ಐತಿಹಾಸಿಕ ಮೌಲ್ಯಗಳಿಗಿಂತ ಭಿನ್ನ ಆಗಿರ್ತವೆ. ಇದರಲ್ಲಿ ಯಾವುದು ಹೆಚ್ಚು ಒಳ್ಳೆಯದು, ಯಾವುದಲ್ಲ ಅಂತಕ್ಕಂತ ಪ್ರಶ್ನೆಯನ್ನ ನಾವು ಮಾಡ್ತಾ ಇರ್ತೇವೆ. ಪುರಾಣವನ್ನ ಹಿಂದೆ ಇಟ್ಟು ಇತಿಹಾಸದ ಬಗೆಗೆ ನಾವು ಮಾತನಾಡ್ತಾ ಇರ್ತೇವೆ. ಆದ್ರೆ ಮನುಷ್ಯ ಜಗತ್ತಿನಲ್ಲಿ, ಮನುಷ್ಯ ನಾಗರಿಕತೆಯಲ್ಲಿ ಪುರಾಣಕ್ಕೂ ಮಹತ್ವ ಇದೆ ಮತ್ತು ಇತಿಹಾಸಕ್ಕೂ ಮಹತ್ವವಿದೆ. ಐತಿಹಾಸಿಕ ಘಟನೆಗಳು ನಿಖರವಾಗಿರುತ್ತವೆ, ಪೌರಾಣಿಕ ಘಟನೆಗಳು ಕಾಲ್ಪನಿಕವಾಗಿರ್ತವೆ ಅಂತಕ್ಕಂತ ಒಂದು ಸರಳವಾದ ತೀರ್ಮಾನಕ್ಕೂ ಕೂಡ ನಾವು ಬರಬಾರ್ದು. ಯಾಕಂದ್ರೆ ಪುರಾಣ ಅನ್ನೋದು ಕೂಡ ಒಂದು ಇತಿಹಾಸನೇ, ಪುರಾಣ ಅನ್ನೋದು ಕೂಡ ಒಂದು ವಾಸ್ತವನೇ. ಕಲ್ಪನೆ ಅನ್ನೋದು ಅದು ಅವಾಸ್ತವ ಅಲ್ಲ. ಇಮ್ಯಾಜಿನೇಷನ್ ಈಸ್ ನಾಟ್ ಫಾಲ್ಸ್, ಇಮ್ಯಾಜಿನೇಷನ್ ಈಸ್ ನಾಟ್ ಅನ್ಟ್ರೂತ್, ಇಮ್ಯಾಜಿನೇಷನ್ ಈಸ್ ಆಲ್ಸೋ ಟ್ರೂತ್. ಕೆಲವು ಆಂಗ್ಲ ವಿಮರ್ಶಕರು ಹೇಳ್ತಾರೆ, ಇಟ್ಸ್ ಎ ಗ್ರೇಟರ್ ಟ್ರೂತ್, ಇಮ್ಯಾಜಿನೇಷನ್ ಈಸ್ ಎ ಗ್ರೇಟರ್ ಟ್ರೂತ್. ಸೊ ಹೀಗಾಗಿ ನಾವು ಕಲ್ಪನೆ ಅದು ಹುಸಿಯಾದದ್ದು, ಕಲ್ಪನೆ ಮಿಥ್ಯದಿಂದ ಕೂಡಿರೋದು, ಕಲ್ಪನೆ ಅವಾಸ್ತವ ಅಂತಕ್ಕಂಥ ವಿಚಾರಗಳನ್ನ ನಮ್ಮ ತಲೆಯಿಂದ ತೆಗೆದು ಹಾಕ್ಬೇಕು. ಯಾಕಂದ್ರೆ ಅದು ಕೂಡ ವಾಸ್ತವ. ಹೇಗೆ ಇತಿಹಾಸ ವಾಸ್ತವೋ ಹಾಗೆ ಪುರಾಣ ಕೂಡ ವಾಸ್ತವ. ಇತಿಹಾಸದ ವಾಸ್ತವತೆಗೂ ಒಂದು ಮಿತಿ ಇದೆ. 2000 ವರ್ಷಗಳಿಂದ 1000 ವರ್ಷಗಳ ಹಿಂದೆ ಒಂದು ಘಟನೆ ಹೀಗೆ ನಡೆದು ಹೋಯಿತು ಎಂದು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ನಮಗೆ ನೆನಪಿರುವುದಿಲ್ಲ. ನನ್ನ ಪಕ್ಕದಲ್ಲಿ ಇರತಕ್ಕಂತ ಗೆಳೆಯನ ಇತಿಹಾಸವೇ ನನಗೆ ಗೊತ್ತಿರುವುದಿಲ್ಲ, ನನ್ನ ಇತಿಹಾಸ ನನ್ನ ಗೆಳೆಯನಿಗೆ ಗೊತ್ತಿರುವುದಿಲ್ಲ. ಹೀಗಾಗಿ ಹಿಸ್ಟ್ರಿ ಅನ್ನೋದು ಕೂಡ ಅದು ವಾಸ್ತವ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬಾರ್ದು. ಅಲ್ಲಿ ಎಲ್ಲ ಅದಕ್ಕೆಲ್ಲ ಇನ್ಸ್ಕ್ರಿಪ್ಷನ್ ಇದೆ, ಎವಿಡೆನ್ಸ್ ಇದೆ, ಇದೆಲ್ಲ ಆ ಇನ್ಸ್ಕ್ರಿಪ್ಷನ್ ಬರೆದವರು ಮನುಷ್ಯರೇ. ಅಲ್ಲೂ ಕೂಡ ಪೊಲಿಟಿಕ್ಸ್ ಇರ್ತದೆ. ಈಗೇನು ಅವರು ರಾಜಕೀಯದ ಮಾತುಗಳನ್ನ ಆಡಿದ್ರಲ್ಲ, ಅದು ಅದಕ್ಕೂ ಕೂಡ ಸಂಬಂಧಪಟ್ಟಿರ್ತದೆ. ಹೀಗಾಗಿ ಐತಿಹಾಸಿಕ ಘಟನೆಗಳನ್ನ ನೋಡುವಾಗ್ಲೂ ಕೂಡ, ಐತಿಹಾಸಿಕ ಸಂಗತಿಗಳನ್ನ ಪರಿಶೀಲನೆ ಮಾಡುವಾಗ್ಲೂ ಕೂಡ ನಾವು ಅವು ಸಂಪೂರ್ಣವಾದ ವಾಸ್ತವ ಘಟನೆಗಳು ಎಂದು ತಿಳಿಯುವ ಅಗತ್ಯವಿಲ್ಲ. ನಾನು ಇತಿಹಾಸವನ್ನ ಅಲ್ಲಗಳೆಯುವುದಿಲ್ಲ, ಇತಿಹಾಸವನ್ನ ಸಾರಾಸಗಟಾಗಿ ತಳ್ಳಿ ಹಾಕುವುದಿಲ್ಲ. ಆದ್ರೆ ಇತಿಹಾಸದಲ್ಲೂ ಕೂಡ ತಪ್ಪುಗಳು ಇರ್ಲಿಕ್ಕೆ ಸಾಧ್ಯ ಇವೆ ಅನ್ನೋದು ಒಂದು. ಹಾಗೆ ಪುರಾಣದಲ್ಲಿ ಐತಿಹಾಸಿಕತೆ ಇರ್ಲಿಕ್ಕಿಲ್ಲ, ಐತಿಹಾಸಿಕ ಪಾತ್ರಗಳು ಇರ್ಲಿಕ್ಕಿಲ್ಲ. ಪೌರಾಣಿಕ ಪಾತ್ರಗಳು ಇರ್ಬೋದು, ದೇವರು ಇರ್ಬೋದು, ಏನೆಲ್ಲ ರಾಕ್ಷಸರಿರ್ಬೋದು, ಎಲ್ಲ ಇರ್ಬೋದು. ಇಲ್ಲೂ ಇದು ಹೆಚ್ಚು ವಾಸ್ತವ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅದಕ್ಕಾಗಿ ಇದಕ್ಕೆ ಏನಂತಾರ ಕಲ್ಚರಲ್ ಮೆಮರಿ ಅನ್ನೋದು ಅದು ಪುರಾಣದಲ್ಲಿ ಇರ್ತದೆ. ಯಾವುದನ್ನ ನಾವು ಸಾಂಸ್ಕೃತಿಕ ಸ್ಮೃತಿ ಅಂತೇವಲ್ಲ, ಅದು ಪೌರಾಣಿಕ ಸ್ಮೃತಿ. ಸೊ ಪುರಾಣದಲ್ಲೂ ಒಂದು ಪ್ರಜ್ಞೆ ಇದೆ. ಯು ಕ್ಯಾನ್ ಕಾಲ್ ಇಟ್ ಪುರಾಣಿಕ್ ಕಾನ್ಶಿಯಸ್ನೆಸ್ ಅಂತ ನಾವು ಅನ್ಬಹುದು. ಹೀಗೆ ಈ ಒಂದು ಪಾರಂಪರಿಕ ಓದುವನ್ನ ನಾವು ಬಿಟ್ಟುಕೊಟ್ಟು ಬೇರೆ ರೀತಿಯ ಓದುವಿನ ಸಾಧ್ಯತೆಯನ್ನ, ಅಧ್ಯಯನದ ಸಾಧ್ಯತೆಗಳನ್ನ ಕಂಡುಕೊಳ್ಬಹುದು ಅನ್ನೋದು ಒಂದು ವಿಷಯ. ಇನ್ನೊಂದು, ಹರಿಶ್ಚಂದ್ರ ಕಾವ್ಯವನ್ನ ನಾವು ಕೇವಲ ಸಾಮಾಜಿಕ ಒಂದು ಸೋಷಿಯಲ್ ರೀಡಿಂಗ್ ಅಂತ ನಾವು ಅಂತೀವಲ್ಲ, ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ಬಾರ್ದು ಅಂತಲ್ಲ, ನೋಡ್ಬೇಕು. ಹಾಗೆ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಕೂಡ ಇರ್ತವೆ. ಮೂಲಭೂತವಾಗಿ ಅದೊಂದು ಪಠ್ಯ, ಇಟ್ಸ್ ಎ ವರ್ಕ್ ಆಫ್ ಆರ್ಟ್, ಅದು ಹರಿಶ್ಚಂದ್ರ ಕಾವ್ಯ ಅನ್ನೋದು ಒಂದು. ಇನ್ನೊಂದು, ಮಹಾಂತೇಶ್ ಪಾಟೀಲ್ರು ತಮ್ಮ ಉಪನ್ಯಾಸದ ಕೊನೆಗೆ ಸತ್ಯದ ಬಗೆಗೆ ಮಾತನಾಡಿದ್ರು, ಬಹಳ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು. ಸೊ ಹರಿಶ್ಚಂದ್ರ ಕಾವ್ಯ ನನ್ನ ದೃಷ್ಟಿಯಲ್ಲಿ ಇದು ಇದೆ ಅಂದ್ರೆ ದಿಸ್ ಈಸ್ ಎ ಫಿಲಾಸಫಿ ಆಫ್ ಟ್ರುತ್. ಇದ್ರ ಬಗೆಗೆ ನಾವು ಆಲೋಚನೆ ಮಾಡಬೇಕು. ಇತ್ತೀಚೆಗೆ ಸತ್ಯದ ತಾತ್ವಿಕತೆ ಬಗೆಗೆ ನಾವು ಚರ್ಚೆಯನ್ನ ಮಾಡ್ತಾ ಇಲ್ಲ. ದಿ ಫಿಲಾಸಫಿ ಆಫ್ ಟ್ರುತ್,
we speak about the philosophy of society, the philosophy of a social system, political system, economic system. ಆದ್ರೆ ವಾಟ್ ಇಸ್ ದಿಸ್ ಫಿಲಾಸಫಿ ಆಫ್ ಟ್ರೂತ್ ಅನ್ನೋದು ಈ ಕಾವ್ಯ ಹರಿಶ್ಚಂದ್ರನ ಹೆಸರೇನೆ ನಮ್ಗೆ ಮುಖ್ಯವಾಗೋದು. ಏಕೆ ಮುಖ್ಯ ಆಗ್ತದಂದ್ರೆ he talks, ಹರಿಶ್ಚಂದ್ರ ಟಾಕ್ಸ್ ಅಬೌಟ್ ದಿ ನಾಟ್ ದಿ ಪೊಲಿಟಿಕ್ಸ್ ಆಫ್ ಟ್ರೂತ್ ಬಟ್ ದಿ ಫಿಲಾಸಫಿ ಆಫ್ ಟ್ರೂತ್. ಸತ್ಯದ ರಾಜಕಾರಣ ಮಾಡೋದಿಲ್ಲ ಅವನು. ಸತ್ಯ ಒಂದು ಮೌಲ್ಯ, ಪಾಟೀಲ್ ಹೇಳಿದಾರಲ್ಲ, ಸತ್ಯ ಒಂದು ಮೌಲ್ಯ, ಅದಕ್ಕೆ ಒಂದು ರೂಪಕ. ಹರಿಶ್ಚಂದ್ರ ಅನ್ನೋದು ಒಂದು ರೂಪಕ, ಒಂದು ಮೆಟಫರ್. ಸತ್ಯಕ್ಕೆ ಒಂದು ಮೆಟಫರ್ ಹರಿಶ್ಚಂದ್ರ ಆಗಿರ್ತಾನೆ ಅಂತಕ್ಕಂತ ವಿಷಯ. ಹೀಗೆ ಈ ಕೃತಿ ಬಗ್ಗೆ ಹರಿಶ್ಚಂದ್ರ ಕಾವ್ಯದ ಬಗ್ಗೆ ಈ ಕಾವ್ಯವನ್ನು ಓದುವ ಅನೇಕ ಸಾಧ್ಯತೆಗಳ ಬಗ್ಗೆ ಪಾಟೀಲ್ರು ನಮ್ಮ ಗಮನವನ್ನ ಸೆಳೆದ್ರು. ನಾನು ಕೆಲವು ಸಾಧ್ಯತೆಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈ ಕೃತಿಯನ್ನ ಒಂದು ಐತಿಹಾಸಿಕ ಪಠ್ಯವನ್ನಾಗಿ ಓದ್ಬೇಕೆ, ಒಂದು ಪುರಾಣದ ಪಠ್ಯವನ್ನಾಗಿ ಓದ್ಬೇಕೆ, ಅಥವಾ ಎರಡನ್ನು ಸೇರಿಸಿ ಓದ್ಬಹುದಾ, ಅಥವಾ ಮತ್ತೆ ಇದರಲ್ಲಿರ್ತಕ್ಕಂಥ ದಿ ಫಿಲಾಸಫಿ ಆಫ್ ಟ್ರೂತ್ ಅನ್ನೋ ಸಂಗತಿ ಬಗ್ಗೆ, ಹೀಗೆ ಈ ಎಲ್ಲಾ ಸಾಧ್ಯತೆಗಳನ್ನ ನಾವು ಮುಂದಿಟ್ಟುಕೊಂಡು ಈ ಕೃತಿಯನ್ನ ಓದಬಹುದಾಗಿದೆ. ಇಲ್ಲಿವರೆಗೆ ನಾವು ಒಂದು ಒಳ್ಳೆಯ ಉಪನ್ಯಾಸವನ್ನ ಕೇಳಿದ್ದೇವೆ. ಮಹಾಂತೇಶ್ ಪಾಟೀಲರ ಅಧ್ಯಯನದ ಬಗ್ಗೆ ನನಗೆ ಬಹಳ ಪ್ರೀತಿ ಇದೆ, ಅಭಿಮಾನವಿದೆ. ಅವರ ಸಾಹಿತ್ಯ ನಿಷ್ಠೆ, ಬರಹ ನಿಷ್ಠೆ ಮತ್ತು ಹೊಸ ಕೃತಿಗಳನ್ನ ಓದುವುದು ಮತ್ತು ಒಂದು ಕೃತಿಯನ್ನ ಓದುವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ತಯಾರಿಯನ್ನ ಮಾಡಿಕೊಳ್ಳುವುದು, ಆ ಕೃತಿಗೆ ಸಂಬಂಧಪಟ್ಟಂತೆ ಬಂದಂತ ಎಲ್ಲಾ ವಿಮರ್ಶೆಗಳನ್ನ ಓದುವುದು, ಬಹಳ ಸಂಕ್ಷಿಪ್ತವಾಗಿ ಅವುಗಳನ್ನ ಚರ್ಚೆ ಮಾಡುವುದು, ಅಲ್ಲಲ್ಲಿ ತಮ್ಮ ಸಮ್ಮತಿಯನ್ನ ಸೂಚಿಸುವುದು ಅಥವಾ ಅಸಮ್ಮತಿಯನ್ನ ಸೂಚಿಸುವುದು, ಇದೊಂದು ಅಧ್ಯಯನದ ಕ್ರಮ. ಸೊ ಅವರ ಭಾಷಣದಲ್ಲಿ ದೇರ್ ವಾಸ್ ಎ ಪ್ಯಾಟರ್ನ್ ಇನ್ ಹಿಸ್ ಲೆಕ್ಚರ್. ಅವರ ಉಪನ್ಯಾಸದಲ್ಲಿ ಒಂದು ಪ್ಯಾಟರ್ನ್ ಇತ್ತು, ಒಂದು ಆರ್ಡರ್ ಇತ್ತು. ಹೀಗೆ ಒಂದು ಪ್ಯಾಟರ್ನ್ ಆರ್ಡರ್ ಇಟ್ಕೊಂಡು ಮಾತನಾಡ್ತಕ್ಕಂತ ವಿದ್ವಾಂಸರ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಕೆಲವು ಜನ ಹಿರಿಯರು ಈಗಲೂ ಇದ್ದಾರೆ, ನಮ್ಮ ಯುವಕರು, ನಮ್ಮ ತಲೆಮಾರಿನವರು ಹೀಗೆ ಬಹಳ ವ್ಯವಸ್ಥಿತವಾಗಿ, ಶಿಸ್ತುಬದ್ಧವಾಗಿ ಒಂದು ಪ್ಯಾಟರ್ನ್ ಇಟ್ಕೊಂಡು ಮಾತನಾಡುವುದು ಬಹಳ ಅಪರೂಪ. ಹೀಗಾಗಿ ಇಂತ ಒಂದು ಅಪರೂಪದ ಉಪನ್ಯಾಸವನ್ನು ನೀಡಿದ ಮಹಾಂತೇಶ್ ಪಾಟೀಲ್ರಿಗೆ ನಾನು ಧಾರವಾಡಕಟ್ಟೆಯ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನೀವು ಪಾಟೀಲ್ರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಿರೋದು ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ತಾವು ನಮ್ಮ ಫೋನ್ ನಲ್ಲಿ ಅನ್ಮ್ಯೂಟ್ ಮಾಡಿಕೊಂಡು ಮಹಾಂತೇಶ್ ಸರ್ಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಸರ್, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ? ಪ್ರಶ್ನೆ ಏನಿಲ್ಲ ಸರ್. ಉಪನ್ಯಾಸ ಬಹಳ ಸುಂದರವಾಗಿತ್ತು, ಬಹಳ ಸರಳ, ಬಹಳ ಸುಂದರವಾಗಿತ್ತು ಸರ್. ಆ ಸಣ್ಣ ನಮಗೇನ ಹೈಸ್ಕೂಲ್ ಹುಡ್ರಿಗೆ ಈ ಪಾಠ ಹೇಳ್ದಂಗೆ ಅಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಸರ್. ಎಸ್ ಸರ್, ಬಹಳ ಚೆನ್ನಾಗಿತ್ತು ಸರ್. ಎಲ್ಲ ಬಗ್ಗೆ ಎಸ್ ಸರ್. ಪ್ರಶಾಂತ್, ಆಗ್ಲೇ ಪ್ರೊಫೆಸರ್ ಡೋನೂರ್ ಸರ್ ನನ್ನ ಉಪನ್ಯಾಸ ಮತ್ತು ಒಟ್ಟು ಹರಿಶ್ಚಂದ್ರ ಕಾವ್ಯ ಮತ್ತು ಭಾರತೀಯ ಪುರಾಣಗಳನ್ನ ಮತ್ತು ಪಠ್ಯಗಳನ್ನ ಹೇಗೆ ಓದ್ಬೇಕು ಅಂತ ಹೇಳಿ ತುಂಬಾ ಸೂಚ್ಯವಾಗಿ ಅವ್ರು ಹೇಳಿದ್ರು. ನನಗಿಂತ ಹೆಚ್ಚು ಸಾಹಿತ್ಯ ಪಠ್ಯಗಳನ್ನ ಹೇಗೆಲ್ಲ ಬೇರೆ ಬೇರೆ ಆಯಾಮಗಳಿಂದ ನೋಡ್ಬಹುದು ಮತ್ತು ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳಿ ಗೊತ್ತಿರುವಂತ ಪ್ರೊಫೆಸರ್ ಬಸವರಾಜ್ ಡೋನರ್ ಸರ್. ಹಾಗಾಗಿ ನಾನು ಅದನ್ನ ಒಪ್ಕೊಳ್ತೀನಿ. ಯಾಕೆಂದ್ರೆ ಒಂದು ಟೆಕ್ಸ್ಟ್ ಅಂತಂದಾಗ ಅದು ಪುರಾಣ ಮತ್ತು ಚರಿತ್ರೆ ಅನ್ನೋದಕ್ಕಿಂತ ಅದು ಈ ಕಾಲದಲ್ಲಿ ನಮಗೆ ನೀಡುವಂತ ಮೌಲ್ಯಗಳಿದಾವಲ್ಲ, ಅದು ತುಂಬಾ ಮುಖ್ಯ ಆಗ್ತಾ ಹೋಗ್ತದೆ ನಮ್ಗೆ. ಆಮೇಲೆ ನಾನು ಇನ್ನೊಂದು ಮೌಲ್ಯವನ್ನ ಆ ಕೃತಿ ಹಿನ್ನೆಲೆಯಲ್ಲಿ ಚರ್ಚೆ ಮಾಡೋಕ್ಕಾಗಿರ್ಲಿಲ್ಲ. ನೋಡಿ, ಒಬ್ಬ ರಾಜನಾಗಿ ಹರಿಶ್ಚಂದ್ರ ಸ್ಮಶಾನವನ್ನ ಕಾಯುವಾಗ ಅವನು ತೋರಿಸಿರುವಂತ ವೃತ್ತಿ ಬದ್ಧತೆ ಇದೆಯಲ್ಲ, ನಾವು ಈ ಕಾಲದಲ್ಲಿ ವರ್ಕಿಂಗ್ ಎಫಿಷಿಯನ್ಸಿ ಅಥವಾ ವರ್ಕಿಂಗ್ ಕಮಿಟ್ಮೆಂಟ್ ಅಂತ ಏನ್ ಕರಿತೀವಲ್ಲ, ನೋಡಿ ಹರಿಶ್ಚಂದ್ರನಿಗೆ ಒಂದ್ ಹಂತಕ್ಕೆ ತನ್ನ ಮಗ, ತನ್ನ ಹೆಂಡತಿ ಅನ್ನೋದೇ ಗೊತ್ತಾಗ್ತದೆ. ಬಟ್ ಅವನು ಎಲ್ಲಿಯೂ ತಾನು ತನ್ನ
ಒಡೆಯನಾಗಿರುವಂತ ವೀರಭವನಿಗೆ ಅವನು ಏನ್ ಕೊಟ್ಟಿರ್ತಾನಲ್ಲ, ಆ ವರ್ಕಿಂಗ್ ಕಮಿಟ್ಮೆಂಟ್ ಅನ್ನ ಅವನು ಎಲ್ಲಿಯೂ ಮೀರೋದಿಲ್ಲ. ಹಾಗಾಗಿ ಈ ಕಾವ್ಯ ನಮಗೆ ಇನ್ನೊಂದು ಕಡೆಗೆ ಒಂದು ವೃತ್ತಿ ಮೌಲ್ಯವನ್ನು ನಮಗೆ ಈ ಕಾವ್ಯ ನಮ್ಗೆ ಹೇಳ್ಕೊಡ್ತದೆ. ನಮಗೆ ಒಬ್ಬ ಮನುಷ್ಯ ನುಡಿಯೋದು ಮತ್ತು ನಡೆಯೋದು ಅಂತ ಕೇಳ್ತೀವಲ್ಲ, ಮಾತು ಮತ್ತು ಕೃತಿ ಅಥವಾ ಮಾತು ಮತ್ತು ಸತ್ಯ ಅಂತ ಏನ್ ಕರಿತೀವಲ್ಲ, ಅವುಗಳು ಒಂದಕ್ಕೊಂದು ಹೊಂದಾಣಿಕೆ ಇದ್ದಾಗ ಸಾಮಾಜಿಕ ವ್ಯವಸ್ಥೆಯ ಒಳಗಡೆಗೆ ಏನೆಲ್ಲ ಸವಾಲುಗಳನ್ನ ಎದುರಿಸ್ಬೇಕಾಗ್ತದಲ್ಲ ಅಂತ ನೋಡಿ. ಅವನು ಸತ್ಯ ಒಂದು ಮೌಲ್ಯಕ್ಕಾಗಿ ಹರಿಶ್ಚಂದ್ರ ಒಬ್ಬ ರಾಜನಾಗಿ ಅವನೆಲ್ಲನೂ ಬಿಟ್ಕೊಳ್ತಾ ಹೋಗ್ತಾನೆ. ಈ ಕೃತಿಯದ ಇನ್ನೊಂದು ವಿಶೇಷ ಏನಂದ್ರೆ, ಹರಿಶ್ಚಂದ್ರ ಏನನ್ನ ಎಲ್ಲ ಕಡಿಚಿಕೊಳ್ತಾ ಹೋಗ್ತಾನಲ್ಲ, ಆ ಕಡಿಚಿಕೊಂಡಷ್ಟು ಹರಿಶ್ಚಂದ್ರ ಚಿಕ್ಕವನಾಗೋದಿಲ್ಲ, ಅವನು ದೊಡ್ಡವನಾಗ್ತಾ ಹೋಗ್ತಾನೆ. ಮೊದಲು ರಾಜ್ಯವನ್ನ ತ್ಯಾಗ ಮಾಡ್ತಾನೆ. ನಮಗೆಲ್ಲ ಅವನ ಸಂಪತ್ತು ಕಡಿಮೆ ಅನಿಸ್ಬೋದು, ಅವನಿಗಿರುವಂತ ರಾಜ ಪರಿವಾರ, ಚತುರಂಗ ಸೇನೆ, ಆಮೇಲೆ ಅವನ ರಾಜ್ಯ ಭಂಡಾರ ಎಲ್ಲಾನು ಕಡಿಮೆ ಆಗ್ತಾ ಹೋಗ್ತದೆ, ಅದನ್ನೆಲ್ಲ ವಿಶ್ವಾಮಿತ್ರನಿಗೆ ಕೊಟ್ಟ ಹಾಗೆ. ಆದರೆ ಅವನು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ನೋಡಿ, ಈ ರಾಘವಾಂಕನ ಉದ್ದೇಶ ಕೂಡ ಇದೇ ಇರ್ಬೋದು. ಅಂದ್ರೆ ಮನುಷ್ಯ ಎಷ್ಟು ಕೆಳಗಿಳಿತಾನಲ್ಲ, ಅಂತ ದೊಡ್ಡ ವ್ಯಕ್ತಿ ಅಷ್ಟು ಮೇಲಕ್ಕೆ ಏರ್ತಾನೆ ಅಂತ. ಹಾಗಾಗಿ ಹರಿಶ್ಚಂದ್ರ ಎಲ್ಲವನ್ನು ಅವನು ಒಂದೊಂದನ್ನೇ ದಾನ ಕೊಡ್ತಾ ಹೋದಾಗೇನೆ ಹರಿಶ್ಚಂದ್ರ ನಮಗೆ ಚಿಕ್ಕವನಾಗಿ ಕಾಣೋದಿಲ್ಲ ಅಥವಾ ಅಲ್ಪ ಮನುಷ್ಯನಾಗಿ ಕಾಣೋದಿಲ್ಲ. ಅವನು ಒಂದೊಂದ ದಾನ ಮಾಡ್ತಾ ಹೋದಾಗೆ, ಸತ್ಯನಿಷ್ಠವಾಗ್ತಾ ಹೋದಾಗೇನೆ ಆ ಮನುಷ್ಯ ಬೆಳೀತಾ ಹೋಗ್ತಾನೆ. ಇದನ್ನೇ ವಚನಕಾರರು ಕೂಡ ಹೇಳಿದ್ರು. ಈಗ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಬಸವಣ್ಣ ಹೇಳೋದಿದೆಯಲ್ಲ, ಅದು ನಮಗೆ ಅನಿಸ್ಬೋದು, ಏನಪ್ಪಾ ಈ ಮನುಷ್ಯ ತನ್ನನ್ನೇ ಕಡಿಮೆ ಮಾಡ್ಕೊಂಡು ಬೇರೆಯವ್ರನ್ನ ಮೇಲ್ ಮಾಡ್ಲಿ ಅಂತ. ಬಟ್ ಹಾಗೆ ಕೀಳೀಕರಣ ಮಾಡಿಕೊಳ್ಳುವುದರ ಒಳಗಡೆಗೇನೆ ಒಂದು ಮಹೋನ್ನತ ಮೌಲ್ಯ ಇರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಇದನ್ನ ಭಾರತದ ಚಾರಿತ್ರಿಕ ಸಂದರ್ಭದಲ್ಲಿ ಗಾಂಧೀಜಿ ತಮ್ಮ ದೇಹದ ಪೂರ್ಣ ಉಡುಪನ್ನ ನಿರಾಕರಣೆ ಮಾಡಿ ಅವರು ಅಲ್ಪ ಉಡುಪನ್ನ ಧರಿಸೋದಿದೆಯಲ್ಲ, ನಮಗನ್ನಿಸ್ಬೋದು ಈ ಮನುಷ್ಯ ಬಟ್ಟೆ ಕಡಿಮೆ ಧರಿಸುವುದರ ಮೂಲಕ ಅಲ್ಪತೆಗಿಳಿದ ಅಂತಲ್ಲ. ನಿಜಕ್ಕೂ ಗಾಂಧಿ ಮಹಾತ್ಮನಾಗಿದ್ದನೇ ಆ ತರದ ಇವುಗಳನ್ನ ಬಿಡುವುದರ ಮೂಲಕ. ಹಾಗಾಗಿ ಹರಿಶ್ಚಂದ್ರ ಎಲ್ಲವನ್ನ ತೊರಿತಾ ಹೋದಾಗೆ, ಎಲ್ಲವನ್ನ ಈ ಭೌತಿಕ ಸಂಪತ್ತನ್ನ ಕಳಿಸಿಕೊಳ್ತಾ ಹೋದಾಗೇನೆ ಅವನ ವ್ಯಕ್ತಿತ್ವ ವಿಕಾಸ ಆಗ್ತದೆ ಹೊರತು ಅದೆಲ್ಲೂ ಡೌನ್ ಆಗಲ್ಲ. ಇನ್ನೊಂದು ಕಡೆಗೆ ಇದೆಲ್ಲವೂ ವಿಶ್ವಾಮಿತ್ರನಿಗೆ ಸೇರ್ತಾ ಹೋಗ್ತದೆ. ಅವಾಗ ವಿಶ್ವಾಮಿತ್ರ ದೊಡ್ಡವನಾಗಲ್ಲ, ಅವನು ಚಿಕ್ಕವನಾಗ್ತಾ ಹೋಗ್ತಾನೆ. ಅಂದ್ರೆ ಮನುಷ್ಯನಿಗೆ ಭೌತಿಕ ಮೌಲ್ಯಗಳಿಗಿಂತ ಅವನು ನಂಬ್ಕೊಂಡಿರುವಂತಹ ಇವೇನು ನಾವು ಅಭೌತಿಕ ಮೌಲ್ಯಗಳು ಅಥವಾ ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ನೈತಿಕ ಮೌಲ್ಯಗಳಂತ ಏನ್ ಕರಿತೀವಲ್ಲ, ಅವುಗಳ ವ್ಯಾಲ್ಯೂವೇ ತುಂಬಾ ದೊಡ್ಡದು, ಶ್ರೇಷ್ಠ ಅನ್ನೋದು ಕೂಡ ನಮಗೆ ಹರಿಶ್ಚಂದ್ರನಂತ ಕ್ಯಾರೆಕ್ಟರ್ ಮೂಲಕ ಒಂದು ಮೆಸೇಜ್ ಇರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಸರ್ ನಮಸ್ತೆ. ಸರ್ ಮಾಂತೆ ಸರ್ ನಮಸ್ತೆ ಸರ್. ಸರ್ ತಾವು ಹೇಳಿದ್ರಿ ಬಹಳ ಚೆನ್ನಾಗಿತ್ತು ಕ್ಲಾಸ್, ಬಹಳ ಎಂಜಾಯ್ಮೆಂಟ್ ಮಾಡಿದ್ವಿ, ಜೊತೆಗೆ ನಾವು ಬಹಳ ತಿಳ್ಕೊಂಡಿವಿ. ಈಗ ನೀವು ಹೇಳಿದ್ರಿ, ಈಗ ಒಬ್ಬ ವ್ಯಕ್ತಿ ಕಳೆದುಕೊಳ್ತಾ ಹೋದ್ರೇನೆ ಆ ವ್ಯಕ್ತಿ ವ್ಯಾಲ್ಯೂ ಹೆಚ್ಚಾಗಿದೆ ಅಂತ. ಬಟ್ ನಮ್ಮ ಸಮಾಜದಲ್ಲಿ ಹಾಗಿದೆನಾ ಸರ್ ಇವಾಗ? ಇಲ್ಲ, ಯಾವತ್ತಿದ್ರು ನಾವು ವಸ್ತು ಮತ್ತು ವಿಷಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮೌಲ್ಯಗಳನ್ನ ನೋಡುವಾಗ ನಮಗೆ ವಸ್ತು ಮುಖ್ಯ ಆಗೋದಿಲ್ಲ, ವಿಷಯ ಮುಖ್ಯವಾಗ್ತದೆ. ಅಂದ್ರೆ ನೀವು ಹೇಳ್ಬೋದು, ಅದನ್ನ ಸಮಕಾಲೀನ ಸಮಾಜಕ್ಕೆ ತೆಗೆದುಕೊಂಡು ಬಂದಾಗ ನಮ್ಮಲ್ಲಿ ಯಾರ್ಯಾರು ಹೆಚ್ಚು ಸಂಪತ್ತನ್ನ ಸಂಗ್ರಹ ಮಾಡ್ತಾರೆ ಅವ್ರದ್ದೆಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಸಂಪತ್ತನ್ನ ಕಡಿಮೆ ಇದಾರಲ್ಲ ಅವ್ರದ್ದು ವ್ಯಾಲ್ಯೂ ಇರೋದಿಲ್ಲ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಬಟ್ ಈ ನಿರ್ಧಾರಕ್ಕೆ ಬರೋದ್ರಲ್ಲಿ ಒಂದು ಶಿಫ್ಟಿಂಗ್ ಆಗಿದೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆ. ಒಂದು ಕಾಲದಲ್ಲಿ ಸಾಮಾಜಿಕ ಮೌಲ್ಯಗಳನ್ನೇ ಸಂಪತ್ತಂತ ಹೇಳಿ ಮಾಡಿಕೊಂಡಿರೋ ನಮ್ಮ ಸಮಾಜ ಕಳೆದ ಒಂದು 5-6 ದಶಕದಿಂದ ಏನು ವಾಣಿಜ್ಯ ಮೌಲ್ಯಗಳಿಗೆ ನಾವು ಪಲ್ಲಟ ಆಗ್ತಾ ಇದೀವಿ. ಅಂದ್ರೆ ಹಿಂದೆ ನಮ್ಮಲ್ಲಿ ಎಷ್ಟು ಒಳ್ಳೆತನ ಇದ್ದಿದ್ರ ಮೇಲೆ ನಾವು ಒಬ್ಬ ವ್ಯಕ್ತಿಯನ್ನೇ ನಿರ್ಧಾರ ಮಾಡ್ತಾ ಇದ್ವಿ. ಇವತ್ತು ಅವನ ಹತ್ರ ಎಷ್ಟು ಸಂಪತ್ತಿದೆ ಎನ್ನುವುದರ ಮೇಲೆ ಒಬ್ಬ ವ್ಯಕ್ತಿಯ ಸ್ಥಾನವನ್ನ ನಾವು ನಿರ್ಧಾರ ಮಾಡ್ತೀವಿ. ಇದು ಸಾಮಾಜಿಕ ಪಲ್ಲಟದಿಂದ ಆಗಿರುವ ಬದಲಾವಣೆ ನೀವು ಕೇಳ್ತಾ ಇರೋದು.
ಬಟ್ ವಾಸ್ತವವಾಗಿಯೂ ಇವತ್ತು ನಮ್ಮ ಸಮಾಜದ ಒಳಗಡೆಗೆ ನಾವು ತುಂಬಾ ಮಹತ್ವ ಕೊಡೋದು ಯಾರಿಗೆ ಅಂತಂದ್ರೆ ಈ ಭೌತಿಕ ಸಂಪತ್ತು ಇರೋರಿಗೆ ನಾವು ಹೆಚ್ಚು ಮಹತ್ವ. ಇವತ್ತು ರಾಜಕೀಯ ಕಾರಣಕ್ಕಾಗಿ, ಶ್ರೀಮಂತಿಕೆ ಕಾರಣಕ್ಕಾಗಿ, ಮತ್ತು ಇವತ್ತು ನಮ್ಮಲ್ಲಿ ಶ್ರೀಮಂತಿಕೆ ಅಂದ್ರೆ ನಮ್ಮಲ್ಲಿ ತುಂಬಾ ಭೌತಿಕ ವಸ್ತುಗಳೇ ಇರ್ಬೇಕಂತೇಳಿ ನಾವು ಕಟ್ಟಿಕೊಂಡಿರುವ ಜಗತ್ತಿದೆಯಲ್ಲ, ಈ ಕಾರಣದಿಂದ ನಾವು ಈ ಸಂಪತ್ತನ್ನ ಆಧರಿಸಿ ನಾವು ಶ್ರೇಷ್ಠ ಮತ್ತು ಸಂಪತ್ತಿಲ್ಲದೆ ಇರೋರನ್ನ ಕನಿಷ್ಠ ಅಂತ ಹೇಳ್ತಾ ಇರೋದು ಈ ಕಾಲಿನ ಮೌಲ್ಯ. ಬಟ್ ನಮ್ಮ ಸಂಸ್ಕೃತಿಯ ಒಳಗಡೆಗೆ ನಾವೇನು ಭಾರತೀಯ ಸಂಸ್ಕೃತಿ ಅಂತ ಕರಿತೀವಲ್ಲ, ಇಲ್ಲಿ ಯಾವತ್ತಿದ್ರೂ ನಾವು ತುಂಬಾ ಮುಖ್ಯವಾಗಿ ಹೆಚ್ಚು ಮಹತ್ವ ಕೊಟ್ಟಿರೋದು ಮನುಷ್ಯನ ಮೌಲ್ಯಗಳಿಗೆ ಅನ್ನುವುದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ನೀವು ಬರೀ ಹರಿಶ್ಚಂದ್ರನ ಘಟನೆಯನ್ನ, ಗಾಂಧಿ ಘಟನೆಯನ್ನ, ಅಥವಾ ನಾವು ಯಾರನ್ನ ಕರಿತೀವಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆದ್ರೂ ಅವ್ರ ಹತ್ರ ಇರೋ ಸಂಪತ್ತು ಏನನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ. ಅಂದ್ರೆ ಅಬ್ದುಲ್ ಕಲಾಂ ಅಂತ ವ್ಯಕ್ತಿತ್ವಕ್ಕೆ ನಾವು ಅವರಲ್ಲಿರೋದು ಒಂದಿಷ್ಟು ಪುಸ್ತಕಗಳು, ಒಂದು ಸಣ್ಣ ಕೋಣೆ ಇಷ್ಟಿದ್ದ ಅಂದಾಗ ಎಂತ ಮನುಷ್ಯ ಅಂತ ಹೇಳಿ ನಾವು ಅವ್ರನ್ನ ಕರಿತೀವಿ. ಉದಾಹರಣೆಗೆ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಕರ್ನಾಟಕದ ಬೇರೆ ಬೇರೆ ಮಠಗಳ ಭೌತಿಕ ಮೌಲ್ಯಕ್ಕೂ ಸಿದ್ದೇಶ್ವರ ಸ್ವಾಮೀಜಿ ಅಂತವರ ಆ ಭೌತಿಕತೆಯನ್ನ ನಿರಾಕರಣ ಮಾಡಿ ಒಂದು ಸಾಂಸ್ಕೃತಿಕ ಮೌಲ್ಯವನ್ನ ಅಳವಡಿಸಿಕೊಂಡಿದ್ರಲ್ಲ, ಇವುಗಳನ್ನೆಲ್ಲ ನೋಡುವಾಗ ನಮ್ಮ ಸಮಾಜ ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ರಿಯಲಿ ಸರ್, ರಿಯಲಿ ಥ್ಯಾಂಕ್ ಯು ಸರ್. ಜೊತೆಗೆ ಇನ್ನೊಂದು ಸರ್, ನಿಮ್ಮ ಮಾತಿಗೆ ಒಂದು ಪೂರಕವಾಗಿ ಸರ್, ಹರಿಶ್ಚಂದ್ರ ನಂದೆಲ್ಲ ಸಾಮ್ರಾಜ್ಯವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಸರ್, ನಾನು PU ಫಸ್ಟ್ ಇಯರ್ ಇದ್ದಾಗ ಇದನ್ನ ಕೇಳಿದ್ದು, ಕಲ್ತಿದ್ದು ಒಂದು ಮಾತು ಬರುತ್ತೆ ಸರ್ ಅಲ್ಲಿ. ಏನಪ್ಪಾ ಅಂತಂದ್ರೆ, ಅಬ್ದಿಮರ್ಮೆ ಕಾಲವಶದಿಂ ಮರ್ಯಾದಿಂ ದಾಂಟುತ್ತಿದೆ ಅಂತ ಹೇಳಿ ಒಂದು ಬರುತ್ತೆ ಸರ್. ಅದು ಇನ್ನೂ ಕೂಡ ನೆನಪಿದೆ ಸರ್. ಅದು ಬರೋದು ಇದ್ರಾಗ್ರಿ, ಅದು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಒಳಗಡೆಗೆ. ಹಾ ಸರ್, ಹಾ ಸರ್. ಈ ಕೃತಿ ಒಳಗಡೆ ಬರೋದು, ಅವನು ಹೇಳ್ತಾನೆ, ಇವತ್ತಿನಿಂದ ನಾನು ನಿಮ್ಮ ರಾಜನಲ್ಲ, ಇವತ್ತಿನಿಂದ ವಿಶ್ವಾಮಿತ್ರ ನಿಮ್ಮ ರಾಜ ಅಂತೇಳಿ ಈ ತರದ್ ಬರ್ತದೆ. ಆಮೇಲೆ ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಅಂತ ಅನ್ನೋ ಮಾತು ಬರ್ತದೆ. ಹೌದು ಸರ್, ಪುರದ ಪುಣ್ಯ ಪುರುಷ ರೂಪದಿಂದ ಹೋಗುತ್ತಿದೆ ಅಂತ ಹೇಳಿ. ರಿಯಲ್ ಸರ್, ಬಹಳ ಚೆನ್ನಾಗಿದೆ ಸರ್ ಕ್ಲಾಸ್, ಬಹಳ ನಾವು ಎಂಜಾಯ್ ಮಾಡಿದ್ವಿ. ಬಟ್ ಈ ರೀತಿ ಈ ಒಂದು ಆಂಗಲ್ ಅಲ್ಲಿ ನಾವು ನೋಡಿಲ್ಲ ಸರ್. ಅದನ್ನು ನಾವು ಕೂಡ ಕಲಿಬೇಕಾದ್ರೂ ಕೂಡ ನಮಗ ಆ ಸಂದರ್ಭದಲ್ಲಿ ಸರ್ ನಮಗೂ ಆ ರೀತಿ ಹೇಳಿಲ್ಲ. ಬಟ್ ಇವತ್ತಂತೂ ತಮ್ಮ ಒಂದು ನುಡಿಗಳು ಹೆಂಗಿದ್ವು ಅಂದ್ರ ಮುತ್ತುಗಳನ್ನ ಪೋಣಿಸಿದಂತ ಒಂದು ಮುತ್ತಿನ ಹಾರದಂತಿದ್ದು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನೀವೆಲ್ಲ ನನಗೆ ಕೃತಜ್ಞತೆ ಹೇಳ್ಬಾರ್ದು, ಇಂಥದಕ್ಕೆಲ್ಲ ಅವಕಾಶ ಮಾಡಿ ಇಂಥದೊಂದು ವೇದಿಕೆಯನ್ನ ಡೋನರ್ ಸರ್ಗೆ ಮಾಡಿದಾರಲ್ಲ, ಡೋನರ್ ಅಂತ ಸರ್ಗೆ ಮತ್ತು ಅವರ ಧಾರವಾಡ ಕಟ್ಟೆ ಬಳಗಕ್ಕೆ ಹೇಳ್ಬೇಕು. ಇನ್ನೊಂದ್ ಸರ್, ನಮ್ ಡೋನರ್ ಸರ್ ಹೇಳಿದ್ರು ಸರ್, ಒಂದು ಮೊನ್ನೆ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಸರ್ ಹೇಳಿದ್ರಿ, ಈಗ ಡೋನರ್ ಸರ್ ಇಲ್ಲ ನಾವು ಒಂದು ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಒಂದು ಕೃತಿಯನ್ನ ನೋಡ್ಬೇಕು ಅಂತ ಹೇಳಿದ್ರು ಸರ್. ಅದರ ಒಂದು ಮಾತಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಿತ್ತು, ನಾವ್ ಯಾವಾಗ ಈ ಒಂದು ಫಿಲಾಸಫಿಯನ್ನ, ತತ್ವಶಾಸ್ತ್ರವನ್ನ ನಾವು ಯಾವಾಗ ಬಿಡ್ತಾ ಹೋಗ್ತೀವಿ ಅವಾಗ ನಮ್ಮ ಸಮಾಜ ಆಯ್ತು, ನಮ್ಮ ಮೌಲ್ಯಗಳಾಯ್ತು ಅದ್ರ ಕುಸಿತ ಆಗುತ್ತೆ ಅಂತ ಹೇಳ್ತು. ಅದರಲ್ಲಿ ಒಂದು ಟೋಟಲ್ ಸಾರಾಂಶ ಸರ್. ಹಾಗಾಗಿ ಡೋನರ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಆ ಒಂದು ತಾತ್ವಿಕತೆಯಲ್ಲಿ ಒಂದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಮತ್ತೆ ತತ್ವಶಾಸ್ತ್ರವನ್ನು ನಾವು ತಿಳಿಸ್ಬೇಕು ಅಂತ ಹೇಳಿ ಅದರ ಒಂದು ಸಾರಾಂಶ ಆಗಿತ್ತು ಸರ್. ಅದು ಕೂಡ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಸೊ ಹಾಗಾದ್ರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ನಮ್ಮ ಕರೆಯನ್ನ ಮನ್ನಿಸಿ ಇಂದು ಉಪನ್ಯಾಸ ನೀಡಿದಂತಹ ಮಹಂತೇಶ್ ಪಾಟೀಲ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ. ಧನ್ಯವಾದಗಳು. ಎಸ್ ಸರ್, ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂತಹ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ, ಸ್ನೇಹಿತರಿಗೆ ಹಾಗೂ ಅಧ್ಯಾಪಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ನಮ್ಮ ಧಾರವಾಡ ಕಟ್ಟೆ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತೇವೆ. ಥ್ಯಾಂಕ್ ಯು ಎಲ್ಲರಿಗೂ. ಸರ್ ಪ್ರಶಾಂತ್ ಸರ್, ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಹಾಕ್ಲಿಕ್ಕೆ ಅನುಕೂಲ ಮಾಡ್ಕೊಡಿ ಸರ್. ಓಕೆ ಸರ್, ಹಾಕಿದ್ದು ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ. ಚಾಟ್ ಬಾಕ್ಸ್ ಕ್ಲೋಸ್ ಇರ್ತದೆ. ನಾವು ಏನಾರ ನಮ್ಮ ಸಂಶಯಗಳನ್ನ ಅಲ್ಲಿ ನಾವು ಇದನ್ನ ಹಾಕಿದ್ರೆ ಅದಕ್ಕೆ ಉತ್ತರ ಸಿಕ್ತಿರ್ತದ ನಮ್ಗೆ. ಅದಕ್ಕೆ ಅದು
ಅಲೋ ಮಾಡಿ ಸರ್ ದಯವಿಟ್ಟು ಪ್ಲೀಸ್. Thank you, sir. Definitely. Thank you.